ಪ್ರಮಾಣ ಅಂದ್ರೆ ಏನು ಅಂತ ನಾ ಕೇಳಿದ್ರ, ಪಂಚ ಜ್ಞಾನೇಂದ್ರಿಯಗಳು ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳಿಗೆ ಹೇಗೆ ಪ್ರಮಾಣವೋ ಹಾಗೆ ನಮ್ಮ ಸ್ವರೂಪವನ್ನಾಗಲಿ ಅಥವಾ ಪರಮಾತ್ಮನನ್ನಾಗಲಿ ತಿಳಿಬೇಕಾದ್ರ ಕೇವಲ ಒಂದೇ ಪ್ರಮಾಣ. ಅದು ಯಾವ್ದ್ರಿ? ವೇದಾಂತ ಪ್ರಮಾಣ. ಯಾರಿಗೆ ತಿಳಿದಿಲ್ಲ? ಯಾರಿಗೆ ತಿಳಿತು? Come on, raise your hands. ಯಾರಿಗೆ ತಿಳಿತು? ಸುರೇಶ್ ಕಲ್ಯಾಣ ಶೆಟ್ಟರ್ ಯಾರು raise your hand? ದೇವೇಂದ್ರಪ್ಪ, ದೇವೇಂದ್ರಯ್ಯ and 3 more have raised their hands. 3, 2, 5 ಮಂದಿ, 6 ಮಂದಿ ಅಶೋಕ್ ಮೋದಿ and 3 more, 9 ಮಂದಿ. ಇನ್ನೊಂದಿಬ್ರು, ಒಂದು 11 ಮಂದಿ. ದುಂಡಪ್ಪ and 6 more ಅಂದ್ರೆ ಎಲ್ಲರಿಗೂ ತಿಳಿದಂಗ. ಸರಿ, ಇದು ಬಹಳ ಮಂದಿಗೆ ತಿಳಿಯುವುದಿಲ್ಲ ವಿಷಯ. ನಿಮ್ಗೆ ತಿಳಿದಂತಂದ್ರೆ ನಿಮ್ಗೆ ತಲೆರು ಪ್ರಮಾಣ ಅಂದ್ರೆ ಏನು ಅನ್ನುವಂಥದ್ದು ತಿಳಿಯುವುದೇ ಇಲ್ಲ ಬಹಳ ಮಂದಿ. ಎಲ್ಲೇ ಎಲ್ಲಿ ಹೋಗ್ತಾರ ಆ ಪ್ರಮಾಣದ ಹೋಗಿ ನಿಲ್ಲೋದೇ ಇದೆ. Just as we use a mirror to look at our own face, we use Vedanta Pramanam to know our real nature. ಅಂತಾರಪ್ಪ ಅವರು. ನಮ್ಮ ಮುಖವನ್ನ ನಮ್ಗೆ ನೋಡ್ಕೋಬೇಕಂದ್ರೆ ದರ್ಪಣ ಹೆಂಗ ಸಹಾಯ ಮಾಡ್ತದೋ ಹಂಗ ನಮ್ಮ ಸ್ವರೂಪವನ್ನ ನೋಡ್ಲಿಕ್ಕೆ ನಮಗ ವೇದಾಂತ ದರ್ಪಣ ಕೆಲಸ ಮಾಡ್ತದ. ಅಂದ್ರೆ ಇದು ಒಂದು ದರ್ಪಣ, ವೇದಾಂತ ಇದು ಒಂದು ದರ್ಪಣ, ಇದು ಒಂದು ಪ್ರಮಾಣ. The exact message of the Vedanta teaching can be clearly extracted only with a special key called Uttara Mimamsa Shastra. ಈಗ ಮೊಬೈಲ್ ಲಾಕ್ ಮಾಡ್ತೀವಲ್ಲ ನಾವು, ಬಟ್ ಹೆಬ್ಬಟ್ಟು ಯಾರು ಇರ್ತೈತಿ ಮೊಬೈಲ್ ಅವ್ರದ್ದು ಹೆಬ್ಬಟ್ಟು ಅಲ್ಲಿ ಇಟ್ರನ್ನ ಅದು ಓಪನ್ ಆಗ್ತದ, ಲಾಕ್ ಇರ್ತದ ಮೊಬೈಲ್ಗೆ. ಹಂಗ ವೇದಾಂತ ಪ್ರಮಾಣಕ್ಕೆ ಲಾಕ್ ಅದ. ಆ ಲಾಕ್ ಓಪನ್ ಮಾಡ್ಲಿಕ್ಕೆ ಕೀಲಿಕಾಯಿ ಯಾರ ಕಡೆ ಅದರಿ? ಅದು ಗುರುವಿನ ಹತ್ರ ಅದ ಓಪನ್ ಮಾಡ್ಲಿಕ್ಕೆ. ಪರಮಾತ್ಮ ವಾಣಿಯಾದಂತ ಈ ಈಶ್ವರ ವಾಣಿಯಾದಂತ ಈ ಉಪನಿಷತ್ಗಳು ಈ ಒಂದು ಅಂತರಿಕ್ಷದಲ್ಲಿ ಅದಾವು ಪದಾರ್ಥ. ಅವನು ಯಾರು ನೋಡಿದ್ರು ಅಂದ್ರೆ ಮಂತ್ರ ದೃಷ್ಟಾನರು ಅನ್ನೋ ಋಷಿ ಮುನಿಗಳು ತಮ್ಮ ತಪಸ್ಸಿನಲ್ಲಿ ನೋಡಿದ್ರು. ಅವ್ನು ಯಾರು ಕಂಡು ಹಿಡಿದಿದ್ವಲ್ಲ, ಮಂತ್ರ ದೃಷ್ಟಾನರು ನೋಡಿದ್ರು ಅವನ್ನ ನೋಡಿ ಬರದ್ರು. ಆಮೇಲೆ ಅವನು ಓಪನ್ ಮಾಡ್ಲಿಕ್ಕೆ ಅವು ಏನ್ ಹೇಳದಪ್ಪ, ಉತ್ತರ ಮೀಮಾಂಸಾ ಶಾಸ್ತ್ರ ಏನದ, ಮೀಮಾಂಸಾ ಶಾಸ್ತ್ರ ಅಂತದಲ್ಲ, ಆ ಒಂದು ಪದ್ಧತಿಯಿಂದ ಅವುಗಳ ತಾತ್ಪರ್ಯ ನಿರ್ಣಯನ ಮಾಡ್ಬೇಕಾಗ್ತದ. ಷಡ್ಲಿಂಗಗಳನ್ನ ಹೇಳಿದ್ವಿ ನಿನ್ನೆ, 6 ಷಡ್ಲಿಂಗಗಳನ್ನ ಹೇಳಿದ್ವಿ. ಆ ಲಿಂಗಗಳನ್ನ ಇಟ್ಕೊಂಡು ನಾವು ನೋಡಿದಾಗ ದಾರಿ ತಪ್ಪೋದಿಲ್ಲ. ಇಲ್ಲಾಂದ್ರೆ ದಾರಿ ತಪ್ಪೇವಿ, ನಾವು ಎಲ್ಲೇ ಹೋಗ್ಬೇಕಾಗಿತ್ತು ಎಲ್ಲೇ ಹೋಗ್ತೇವಿ. The key employs 6 clues in arriving at the central and the main message of the Vedanta. ವೇದಾಂತದ ಏನು ತಿರುಳಪ್ಪ, ಏನು ತಾತ್ಪರ್ಯ ಅನ್ನುವಂಥದ್ದನ್ನ ತಿಳ್ಕೊಬೇಕಾದ್ರೆ ಅವು 6 ಲಿಂಗಗಳು ನಮ್ಗೆ ಸಹಾಯ ಮಾಡ್ತಾವ. ಅವು ಯಾವ ಅನ್ನುವಂತ ವಿಚಾರ ಮಾಡಿದ್ವಿ ನಾವು ನಿನ್ನೆ. ಒಂದೊಂದು ಹೇಳ್ತೀರ ಯಾರು? ಉಪಕ್ರಮ, ಉಪಸಂಹಾರ ಒಂದನೇದ್ದು ಅಂದ್ರೆ ಏನು? ಮುಖ್ಯಾಂಶಗಳು ಏನ್ ಹೇಳ್ತದ ಉಪನಿಷತ್ತು ಅನ್ನೋದನ್ನ ಮೊದಲು ಹೇಳ್ಬೇಕು, ಮತ್ತೊಮ್ಮೆ ಕೊನೆಗೂ ಹೇಳ್ಬೇಕು. ಆಮೇಲೆ ಎರಡನೇದ್ದು ಅಭ್ಯಾಸ ಅಂದ್ರೆ ರಿಪಿಟೇಷನ್. ಏನ್ ಹೇಳ್ಬೇಕಾಗೈತಿ ಅದನ್ನ ಮೇಲಿಂದ ಮೇಲೆ ಹೇಳುವುದು, ಒತ್ತು ಕೊಟ್ಟು ಹೇಳುವುದು, ಹೇಳಿಲಾರ್ದವ್ರಿಗೆ ತಿಳಿಯುವಂಗೆ ಹೇಳುವುದು, ತಿಳಿದಟ್ಟೆ ಇಲ್ಲ ಹೊಳಿ ಕೇಳುವುದು, ಇವೇನದಲ್ಲ ಇದು ಅಭ್ಯಾಸ. ಅಪೂರ್ವತಾ. ಅಪೂರ್ವತಾ ಅಂದ್ರೆ ಯಾವುದು ವೇದ ಪ್ರಮಾಣದಿಂದ ಬಿಟ್ಟು ಬೇರೆ ಪ್ರಮಾಣದಿಂದ ಗುರುತಾಗುವುದಿಲ್ಲವೋ ಅದು ಅಪೂರ್ವತಾ. ಅಪೂರ್ವತ ಅನ್ನೋದು ಬಹಳ ಕಠಿಣದ. ಅಪೂರ್ವತ ಅನ್ನೋದು ಯಾರಿಗೆ ತಿಳಿದಿಲ್ಲ? ಕೈ ಎತ್ರಿ. ಎಲ್ಲರಿಗೂ ತಿಳಿದೋದ? ಯಾರಿಗೆ ತಿಳಿದೋದ ಕೈ ಎತ್ರಿ. ದೇವೇಂದ್ರಪ್ಪ and 2 more have raised their hands. Ashok Modi and 3 more have raised their hands. ತಿಳಿದೋದ ಅಂದ್ರೆ ನೀವು ಕೂಡ ಅಧಿಕಾರಿಗಳ ಅದೇರಿ ಅಂತ ಅರ್ಥ.
ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ, ಪ್ರಮಾಣಾಂತರ ಅವೇದ್ಯಂ ಅಪೂರ್ವಂ. ಈ ಪ್ರಮಾಣ ವೇದಾಂತ ಪ್ರಮಾಣ ಬಿಟ್ಟು ಬೇರೆ ಪ್ರಮಾಣಕ್ಕೆ ಗುರುತಾಗುವುದಿಲ್ಲ ಯಾವುದೋ. ಈ ಒಂದು ಏನು ಒಂದು ಇದೇ ಪ್ರಮಾಣ ಬೇಕು. ನಿಮ್ಮ ಸ್ವರೂಪ ತಿಳ್ಕೋಬೇಕಂದ್ರೆ ಅಥವಾ ಪರಮಾತ್ಮನ ಕಾಣಬೇಕಂದ್ರೆ ಒಂದೇ ಪ್ರಮಾಣ. ಯಾವುದದು? ವೇದಾಂತ ಪ್ರಮಾಣ ಬೇಕು ಅನ್ನುವಂಥದ್ದು ಏನದ, ಇದಕ್ಕ ಏನಂತಾರ? ಅಪೂರ್ವತಾ. ಪ್ರಮಾಣಾಂತರ ಅವೇದ್ಯಂ. ಈ ಪ್ರಮಾಣವನ್ನು ಬಿಟ್ಟರು ಬೇರೆ ಪ್ರಮಾಣದಿಂದ, ಪ್ರಮಾಣಾಂತರ ಏನು? ಬೇರೆ ಪ್ರಮಾಣದಿಂದ. ಅವೇದ್ಯಂ ಅಪೂರ್ವಂ. ಯಾವುದು ತಿಳಿದು ಬರುವುದಿಲ್ಲವೋ ಅದೇ ಅಪೂರ್ವತಾ. ಇದು ಮೂರನೇ ಏನು? ಷಡ್ಲಿಂಗ. ನಾಲ್ಕನೇದು ಫಲ, ಫಲಂ ರಿಸಲ್ಟ್. ಐದನೇದು ಅರ್ಥವಾದ. ಅಂದ್ರೆ ಏನು? ಹೊಗಳುವಿಕೆ ಅಥವಾ ತೆಗಳುವಿಕೆ. ಯಾಕೆ ಹೊಗಳ್ತಾರಂದ್ರ ಶಿಷ್ಯರ ಬುದ್ಧಿ ಪ್ರವೇಶ ಆಗಲಿ ಅಂತ. ಯಾಕೆ ತೆಗಳ್ತಾರಂದ್ರ ಆ ಕಡೆ ಹೋಗದಿರ್ಲಿ ಅಂತ. ಉಪಪತ್ತಿ ಅಂತಂದ್ರ ವೇದಾಂತ ಹೇಳಿದ್ದು ನಮ್ಮ ಮನಸ್ಸಿಗೆ ಹೌದು ಅನಿಸ್ಲಿಲ್ಲ ಅಂದಾಗ ಮನಸ್ಸಿಗೆ ಹೌದು ಅನಿಸುವಂತ ಕೆಲವೊಂದು ತರ್ಕಗಳನ್ನ ಕೊಡ್ತಾರ. ಆ ತರ್ಕಗಳಿಗೆ ಏನಂತಾರ? ಉಪಪತ್ತಿ. ಉಪಪತ್ತಿ ಉಪಪತ್ತಿ ಅಂತಾರ್ರಿ. ತರ್ಕ. ಊಹೆ ಮಾಡ್ತಾರ, ಕೆಲವೊಂದ್ಸಲ ಊಹೆ ಮಾಡ್ತಾರ, ಕೆಲವೊಂದ್ಸಲ ಅನುಮಾನ ಪ್ರಮಾಣ ಇದ್ರೆ ಊಹೆ ಮಾಡ್ತಾರ. ಏನು ಊಹೆ ಮಾಡ್ತಾರ? ಯತ್ರ ಯತ್ರ ಧೂಮಃ ತತ್ರ ತತ್ರ ವನ್ನಿ ಅಥವಾ ಪರ್ವತಃ ವನ್ನಿಮಾನ್ ಧೂಮ್ರವತ್ಪಾತ್ ಯಥಾ ಮಹಾನಸ. ಪರ್ವತದ ಆ ಕಡೆ ಭಾಗ ನಮಗೆ ಕಾಣ್ತಾ ಇಲ್ಲ, ಪ್ರತ್ಯಕ್ಷ ಪ್ರಮಾಣಕ್ಕೆ ಗೋಚರ ಇಲ್ಲ. ಆದ್ರ ಪ್ರತ್ಯಕ್ಷ ಪ್ರಮಾಣಕ್ಕ ಹೊಗಿ ಬರಾಗತ್ತಿದ್ದು ಕಾಣಾಗತ್ತದ. ಆ ಹೊಗೆಯಿಂದ ಊಹಾ ಮಾಡ್ತೇವಿ, ಹೊಗಿ ಎಲ್ಲ ಐತಿ ಅಲ್ಲಿ ಬೆಂಕಿ ಅದ. ಹಂಗಾರ ಪರ್ವತದ ಆ ಕಡೆ ಬಾಜು ಎಲ್ಲೋ ಬೆಂಕಿ ಬಿದ್ದದ ಅಂತ ನಾವು ಊಹಾ ಮಾಡ್ತೇವಿ. ಇದಕ್ಕೆ ಅನುಮಾನ ಪ್ರಮಾಣ ಅಂತ. ಹಗಲುಣ್ಣದ ದೇವದತ್ತನ ಪೀನತ್ವವನ್ನು ಕಂಡು ರಾತ್ರಿ ಭೋಜನವನ್ನು ಅನುಮಾನಿಸುವಂತೆ ಅನುಮಾನ ಮಾಡ್ತೀವಿ. ಅರ್ಥಾಪತ್ತಿ ಪ್ರಮಾಣ. ಇಲ್ಲಿ ಏನದ? ಹೇತು ನೋಡಿದ್ರು ನಾವು ಸಾಧ್ಯವನ್ನ ನೋಡ್ತೀವಿ, ಸಾ ಹೇತುವನ್ನು ಊಹಾ ಮಾಡ್ತೀವಿ. ಸಾದೃಶ್ಯ ಇದ್ರ ಉಪಮಾನ ಪ್ರಮಾಣದಾಗ ಸಾದೃಶ್ಯನ ಹೋಲಿಕೆ ಮಾಡಿ ನೋಡ್ತೀವಿ. ಅಭಾವ ಇತ್ತಂದ್ರೆ ಅಭಾವ ಪ್ರಮಾಣ ಉಪಯೋಗ ಮಾಡ್ತೀವಿ. ಪ್ರತ್ಯಕ್ಷ ಇದ್ರ ಇವ್ಯಾವ ಬೇಡ ಬೇಡ. ಇಷ್ಟನ್ನ ವಿಷಯಗಳನ್ನು ನಾವು ತಿಳ್ಕೊಳ್ಳೇವಿ ನಿನ್ನೆ. We use the following words to remember these clues. ಇವು ಷಡ್ಲಿಂಗಗಳನ್ನ ನೆನಪಿಡುಗಳಂತೆ ಒಂದು ಮಂತ್ರ ಮಾಡ್ಯಾರ ನಮ್ಮ ಗುರು ಹಿರಿಯರು. ಒಂದು ಮಂತ್ರ ಮಾಡ್ಯಾರ. ಏನದು ಮಂತ್ರ ಅಂದ್ರೆ ಉಪಕ್ರಮ ಉಪಸಂಹಾರವು. ಬರ್ಕೊಡ್ತೀರಿ, ಬರ್ಕೊಡ್ರಿ. ಯಾರ ಕಡೆ ಬುಕ್ ಐತಿ ಅದ್ರಾಗ ಐತಿ, ಬರ್ತಾರ. ಯಾರಿಗೆ ಬುಕ್ ಇಲ್ಲ ಬರ್ಕೊಡ್ರಿ. ಉಪಕ್ರಮ ಉಪಸಂಹಾರವು ಅಭ್ಯಾಸವು ಅಪೂರ್ವತಾ ಫಲಂ ಅರ್ಥವಾದ ಉಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯೇ. ಬರ್ಕೊಡ್ರಿ. ಉಪಕ್ರಮ ಉಪಸಂಹಾರವು ಅಭ್ಯಾಸ ಅಪೂರ್ವತಾ ಫಲಂ ಅರ್ಥವಾದೋ ಉಪಪತ್ತಿ ಚ. ಬಿಡಿಸಿ ಬರ್ಕೋತೀರ. ಅರ್ಥವಾದ ಉಪಪತ್ತಿ ಚ ಬರ್ಕೊಡ್ರಿ. ಲಿಂಗಂ ತಾತ್ಪರ್ಯ ನಿರ್ಣಯೇತ್. ತಾತ್ಪರ್ಯ ನಿರ್ಣಯೇತ್.
ಉಪಕ್ರಮ ಉಪಸಂಹಾರೋ ಅಭ್ಯಾಸ ಅಪೂರ್ವತಾ ಫಲಂ ಅರ್ಥವಾದೋಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯ. ಬರ್ಕೊಡ್ರಿ, ಬರ್ಕೊಂಡೆ. ಪಾಠ ಮಾಡ್ಬೇಕ್ರಿ, ಪಾಠ ಮಾಡ್ಬೇಕು ಅಷ್ಟೇ ಅಲ್ಲ. ಇದು ಬಹಳ ಪ್ರಮುಖವಾದ ಭಾಗ, ಇದು ವೇದಾಂತದೊಳಗೆ ಬಹಳ ಪ್ರಮುಖವಾದ ಭಾಗ. ಇದನ್ನ ತಿಳ್ಕೊಳಿಕ್ಕಂದ್ರ ನಿಮಗೆ ಮುಂದೆ ಏನು ತಿಳಿಯೋದಿಲ್ಲ. ಬೇಸಿಕ್ ಇದು. ತಾತ್ಪರ್ಯ ನಿರ್ಣಯೇಚ ತಾತ್ಪರ್ಯ ನಿರ್ಣಯೇತ್ ಹಾ ನಿರ್ಣಯೇತ್ ತಾತ್ಪರ್ಯ ನಿರ್ಣಯೇತ್. ಬರ್ಕೊಂಡಿದ್ದೀವಿ ಗುರುಗಳು ಮುಂದೆ. ಮುಂದೆ ಹೇಳ್ತಾರೆ ನೋಡ್ರಿ. I also said that initially an untrained student will not know how to employ these six rules properly because they are not explicitly available in all Upanishads. ಮೊದಲು ಅಪ್ಪವ್ರು ಏನ್ ಹೇಳಿದ್ರಂದ್ರೆ, ಪ್ರಾರಂಭಿಕ ಹಂತದಲ್ಲಿ ಯಾರು ಸಾಧಕರು ಅದಾರ ಅವರಿಗೆ ಇವು 6 ಷಡ್ಲಿಂಗಗಳನ್ನ ಹಚ್ಚಿ ಉಪಯೋಗ ಮಾಡಿಕೊಂಡು ವೇದಾಂತ ಏನ್ ಆಗ್ತದ ಅನ್ನುವಂಥದ್ದು ನಿರ್ಣಯ ಮಾಡೋದು ಪ್ರಾರಂಭಿಕ ಹಂತದವರಿಗೆ ಬಹಳ ಕಷ್ಟ ಆಗ್ತದ. Therefore, ಆದ್ದರಿಂದ no student can independently study Upanishads and extract the message. ಆದ್ದರಿಂದ ಎಂತ ಪಂಡಿತ ಅದಾನ, ಸಂಸ್ಕೃತ MA ಪಂಡಿತ ಅದಾನ ಅಂದ್ರೂ ಕೂಡ, ನೀವು ಬಿಡ್ರಿ, ಕೆಲವೊಂದ್ ಮಂದಿ MA ಸಂಸ್ಕೃತ PhD ಪಂಡಿತರು ಇರ್ತಾರ, ಕಾಲೇಜ್ನ ಲೆಕ್ಚರಿಂಗ್ ಮಾಡ್ತಿರ್ತಾರ. ಅಂತ ಪಂಡಿತರು ಇದ್ರು ಅವ್ರಿಗೆ ಭಾಷೆ ಮ್ಯಾಗ ಪ್ರೌಢತ್ವ ಇರ್ತದ. ಅಂತವ್ರು ಕೂಡ ಈ ಗ್ರಂಥವನ್ನ ಸ್ವತಂತ್ರವಾಗಿ ಅಭ್ಯಾಸ ಮಾಡಬಾರದು ಅಂತ ಹೇಳ್ತಾರೆ ನೋಡಿ. ಏನ್ ಮಾಡ್ಬೇಕು? ಗುರುವಿನ ಮೂಲಕ ಅಭ್ಯಾಸ ಮಾಡಬೇಕು. Therefore, the scriptures discourse us from studying the Upanishads independently. Discourage. ಸ್ವತಂತ್ರವಾಗಿ ಅಭ್ಯಾಸ ಮಾಡಿದಕ್ಕೆ ಪ್ರೋತ್ಸಾಹ ಕೊಡುದಿಲ್ಲ. ಇದು ಎಂತ ಪಂಡಿತ ಅದಾನಂದ್ರು ಒಂದು ಗುರುವಿನ ಮಾಡ್ಕೋಬೇಕು, ಆ ಗುರುವಿನ ಮೂಲಕ ಕೇಳ್ಬೇಕು. ಶಾಸ್ತ್ರದ ಪರಂಪರೆ ಒಳಗದ ಇರ್ಬೇಕು. ಅವ ಶ್ರೋತ್ರಿಯ ಇರ್ಬೇಕು, ಅವ ಬ್ರಹ್ಮನಿಷ್ಠ ಇರ್ಬೇಕು. ಚಲೋ, ಒಂದ್ ವೇಳೆ ಇರ್ಲಿಲ್ಲಪ್ಪ, ಸಿಗ್ಲಿಲ್ಲ, ಏನ್ ಮಾಡ್ಬೇಕ್ರಿ ಅಂತ ಕೇಳ್ಬೋದು ಯಾರಾದ್ರು. ಬ್ರಹ್ಮನಿಷ್ಠ ಇರ್ಲಿಕ್ಕಂದ್ರೆ ಇರ್ಲಿಲ್ಲ, ಶ್ರೋತ್ರಿ ಅಂತ ಇರ್ಬೇಕು. ಅಂದ್ರೆ ಅವ ಗುರುವಿನ ಮಗ ಆಗಿರ್ಬೇಕು. ತನ್ನಷ್ಟಕ್ಕೆ ತಾನ ಸ್ವಯಂ ಗುರು ಇದ್ದವ್ರ ಹತ್ರ ಹೋಗ್ಬೇಡ್ರಿ. ಇಷ್ಟ ಎಚ್ಚರಿಕೆ ಹೇಳಾಗತ್ತ ನೋಡಿ. ನಾನ ಗುರು ಅಂತ ಘೋಷಣೆ ಮಾಡ್ಕೊಂಡ್ಬಿಡ್ತಾರೆ ಕೆಲವು ಮಂದಿ. ಅಂತವ್ರ ಹತ್ರ ಹೋಗ್ಬೇಡ್ರಿ. ಅವ ಒಬ್ಬ ಗುರುವಿನ ಶಿಷ್ಯ ಆಗಿರ್ಬೇಕು, ಆ ಗುರು ಪರಂಪರೆ ಒಳಗಿರ್ಬೇಕು. ಶಂಕರಾಚಾರ್ಯ ಪರಂಪರೆ, ವಿವೇಕಾನಂದರ ಪರಂಪರೆ, ಸಿದ್ಧಾರೂಢ ಪರಂಪರೆ ಎಲ್ಲ ಬಂದ ಇವು. ಉಡುಪಿ ಫಿಲಾಸಫಿ, ಜೈಮಿನಿ ಫಿಲಾಸಫಿ ಇವು ಬೇರೆ. ಶಕ್ತಿ ವಿಶಿಷ್ಟ ಅದ್ವೈತ, ರಾಮಾನುಜಾಚಾರ ಈ ಪರಂಪರೆ ಬೇರೆ. ಸದಾಶಿವನಿಂದ ಪ್ರಾರಂಭ ಆಗಿ ಏನು ಪರಂಪರೆ ಒಳಗೆ ಅದಾರ, ಶಕ್ತಿ, ಪರಾಶರ ಏನ್ರಿ, ಮಧ್ಯದಾಗ ಶಂಕರಾಚಾರ್ಯರು, ಶಂಕರ ಗೌಡಪಾದ, ಪದ್ಮಾಚಾರ್ಯರು, ಹಸ್ತಮಲಕಾಚಾರ್ಯ, ಸುರೇಶ್ವರಾಚಾರ್ಯ, ಇವೆಲ್ಲ ಪರಂಪರೆ ಒಳಗೆ ಬಂದಂತ ಗುರುಗಳನ್ನ ಬೆನ್ನತ್ತಬೇಕು. ಬ್ಯಾಸಿಗೆ ಬಿಸಿಲದ ಕಾಯಿಸಿ ಆರಿಸಿ ನೀರು ಕುಡಿದಂತಾರೆ. ಯಾಕೆ? ಕಾಲರಾ ಬರೋ ಸಾಧ್ಯತೆ ಐತಿ ಅಂತಿಂತ ನೀರು ಕುಡಿಬ್ಯಾಡ್ರಿ. ನೀರು ಸೋಸಿ ಕುಡೀರಿ, ಶೋಧಿಸಿ ಗುರುವಿನ ಮಾಡ್ಕೋ ಅಂತ ಹೇಳಿದ್ರೆ, ಯಾರು ಬೇಕು ಅವರ ಗುರುಗಳು, ಯಾರು ಬೇಕು ಅವರ ಶಿಷ್ಯರ ಆಗೋಂಗಿಲ್ಲ ಅಂತ ಹೇಳ್ತೀವಿ ನಾವು. ಶೋಧನೆ ಮಾಡ್ಬೇಕಾಗ್ತದ. ಗುರು ಪರಂಪರೆ ಒಳಗ ಅದಾನೇನು, ಅವ ನಮ್ಮ ಪರಂಪರೆ ಒಳಗ ಹತ್ರ ಅವನ್ನ ಹಿಡ್ಕೋಬೇಕು. ಇಲ್ಲಾಂದ್ರೆ ಅವ್ರಿಗೆ ನಮಸ್ಕಾರ ಹೇಳಿ ಟಾಟಾ ಬಾಯ್ ಬಾಯ್ ಸಿ ಯು ಹೇಳ್ಬಿಡ್ಬೇಕು. ಮತ್ತ ಶಾಸ್ತ್ರ ಹೇಳೋರು ಯಾರು ಇಲ್ರಿ, ನಿಮಗೆ ದೊಡ್ಡ ನಮಸ್ಕಾರಗಳು ಅಂತ ಹೇಳ್ಬೋದು, ಗೌರವ ಕೊಡ್ಬೇಕು. ನಾವು ಅವ್ರ ಪರಂಪರೆಗೆ ನಾವು ಅಂತ ಹೇಳ್ಬೋದು, ಕಡಾಕಟ್ಟಿ ಅಂತ ಹೇಳ್ಬೇಕು. ಇಷ್ಟಿದ್ರ ಗುರಿ ಬಿಡ್ತೇವಿ, ಇಲ್ಲಾಂದ್ರೆ ಎಲ್ಲಾರ ಕಳೆದು ಹೋಗ್ತೇವಿ. ಕರ್ಕೊಂಡು ಹೋಗಿ ನಮ್ಮನ್ನ ಎಲ್ಲಾರ ಅಡವ್ಯಾಗ ಬಿಟ್ಟಿರ್ತಾರ. ಯಾಕಂದ್ರೆ ಇದು ವೇದಾಂತ ಅನ್ನುವಂಥದ್ದು ಬಹಳ ಹಗರ ಸಬ್ಜೆಕ್ಟ್ ಅಲ್ಲಿ. 64 ವಿದ್ಯೆಗಳೊಳಗ ಶ್ರೇಷ್ಠವಾದ ವಿದ್ಯೆ
ಮತ್ತೆ ಗುಹ್ಯತಮಂ ಇದಂ ಉತ್ತಮಂ ಅಂತ ಹೇಳ್ತೀವಿ. 9ನೇ ಅಧ್ಯಾಯ ಭಗವದ್ಗೀತೆ ಒಳಗ ವಿಚಾರ ಮಾಡಿದ್ವಲ್ಲ. ಗುಹ್ಯತಮಂ ರಹಸ್ಯದೊಳಗನ ಅಗ್ನಿ ರಹಸ್ಯ ಗುಹ್ಯತಮಂ, ಉತ್ತಮಂ ಗುಹ್ಯತಮಂ. ಎರಡು ವಿಶೇಷಣ ಕೊಟ್ಟಾರ. ಅಂದ್ರೆ ಯಾಕೆ ಹಂಗಂದ್ರು ಅಂದ್ರೆ ಹೇಳಿದ್ರು ಸರಳವಾಗಿ ತಿಳಿಯುವುದಿಲ್ಲ, ತಿಳಿದ್ರು ಯಥಾರ್ಥ ತಿಳಿಯುವುದಿಲ್ಲ, ಏದರ ತಿಳ್ಕೋತೇವೆ. ಸ್ಟಡಿ ಅಟ್ಲೀಸ್ಟ್ ಫ್ಯೂ ಉಪನಿಷತ್ ಅಂಡರ್ ಗೈಡೆನ್ಸ್ ಆಫ್ ಆಚಾರ್ಯ. ಒಂದು 5-6 ಉಪನಿಷತ್ತರ ಗುರುವಿನ ಸಮೀಪ ಕೂತ್ಕೊಂಡು ಕೇಳ್ರಿ. ಆಮ್ಯಾಗ ನಿಮಗ ಒಂದು ನಾಲೆಜ್ ಬರ್ತದ. ಆ ನಾಲೆಜ್ ಸಹಾಯದಿಂದ ಮುಂದಿನ 4 ಉಪನಿಷತ್ತಾಗಲಿ 5 ಉಪನಿಷತ್ತಾಗಲಿ 108 ಉಪನಿಷತ್ ಮಾಡಿ ಪಂಡಿತರಿದ್ರೆ ಅವಾಗ ನಡೀತದೆ. ಅವಾಗ ನಿಮ್ಮ ಪಾಂಡಿತ್ಯ ಪ್ಲಸ್ ಒಂದು 5-6 ಏನು ಶಾಸ್ತ್ರ ಅಭ್ಯಾಸ ಮಾಡಿರ್ತೀವಲ್ಲ ಗುರುಗಳ ಸಮಕ್ಷಮ, ಅದು ನಮ್ಗೆ ದಾರಿ ತೋರಿಸ್ಬೇಕು. ಒಂದು 5-6 ಉಪನಿಷತ್ತರ ಮಾಡ್ರಲ್ಲಪ್ಪ, ನೀವು ಸಂಸ್ಕೃತ ಪಂಡಿತರಿದ್ದೀನಿ ಅಂದ್ರೆ ಅಂತ. One should go through apprenticeship under a guru, just as a doctor works as an intern house surgeon under a senior doctor, the same with lawyer and chartered accountant. ಒಂದು ಉದಾಹರಣೆ ಕೊಡ್ತಾರೆ ನೋಡ್ರಿ, ಮೌಖಿಕ ಉದಾಹರಣೆ ಕೊಡ್ತಾರಪ್ಪ. ಒಬ್ಬ ವಕೀಲ ಆಗ್ಬೇಕಾದ್ರೆ ಒಬ್ಬ ಹಿರಿಯ ವಕೀಲ ಕೈಯಾಗ ಅನುಭವಕ್ಕ ಅವ ಏನ್ ಮಾಡ್ತಾನ, ಟೈಪಂಟ್ರಿ ಇಂಟರ್ನ್ ಅಂತ ಕೆಲಸ ಮಾಡ್ತಾನ ಅನುಭವ ಸಲುವಾಗಿ. ಒಬ್ಬ ಡಾಕ್ಟರ್ ಇದ್ದಪ್ಪ ಅಂತಂದ್ರ ಹೌಸ್ ಸರ್ಜನ್ ಅಂತ ಕೆಲಸ ಮಾಡ್ತಾನ ಅನುಭವ ಸಲುವಾಗಿ. ಅವ್ರಿಗೆ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಕೈಯಾಗ ಇನ್ನೊಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಕಲಿಯಾವ, ಅವ ಹೇಳಿದಂಗ ಸ್ವಲ್ಪ ದಿವಸ ಸೇವಾ ಮಾಡ್ತಾನ, ಆಮ್ಯಾಗ ಅವ ಸಿಎ ಆಗ್ತಾನ. After learning few Upanishads properly, that is, after learning to extract the meaning properly, one can study any number of Upanishads thereafter. ಒಂದು 5-6 ಉಪನಿಷತ್ತರ ನೀವು ಗುರುಮುಖಿಯಿಂದ ಅಭ್ಯಾಸ ಮಾಡ್ಬೇಕು. ಒಂದ್ ವೇಳೆ ನೀವು ಸಂಸ್ಕೃತಿ ಎಮ್ಮೆ ಇದ್ರ ಪಂಡಿತ ಅಂತ ಬಿರುದು ಬಾವಲಿಗಳ ನಿಮ್ಗೆ ಯಾರಾದ್ರೂ ಕೊಟ್ಟಿದ್ರೆ ಯೂನಿವರ್ಸಿಟಿಯವರು, ಅಂತವ್ರಿಗೆ ಇದು ನಮಗೆಲ್ಲ. ಮತ್ತೆ ನಾವು ನೀವೆಲ್ಲ ಸಾಮಾನ್ಯರು, ಸಂಸ್ಕೃತ ಗೊತ್ತಿಲ್ಲ, ನಮಗ್ ಗೊತ್ತಿದ್ರು ಪೂರಾ ಗೊತ್ತಿಲ್ಲ. ಪಾಣಿನಿ ಗ್ರಾಮರ್ ಗೊತ್ತಿರ್ಬೇಕು. ಸಂಸ್ಕೃತ ಬಲ್ಲವರೇನು ಪಾಣಿನಿ ಗ್ರಾಮರ್. Thus the Vedanta vichara is only in the form of Guru Shastra Upadesha. ಆದ್ದರಿಂದ ಈ ವೇದಾಂತ ವಿಚಾರ ಅಂದ್ರೆ ಏನಪ್ಪಾ ಅಂದ್ರ ಗುರು ಮತ್ತು ಶಾಸ್ತ್ರದ ಉಪದೇಶದ ಮ್ಯಾಗ ಅವಲಂಬಿತದ. ಈ ಸ್ವತಂತ್ರ ಮಾಡುವಂಗಿಲ್ಲ. ಇನ್ ಅವರ್ ಲ್ಯಾಂಗ್ವೇಜ್ ಸೆಲ್ಫ್ inquiry can occur only with the consistent and systematic study of Vedantic scriptures for the length of time under the guidance of a competent and live acharya. ಅಂತಾರ ಅಪ್ಪವರು ನಮ್ಮ ಭಾಷೆ ಒಳಗೆ ಹೇಳಂದ್ರೆ ಹೇಳ್ತಾರ, ಬಿಡಿಸಿ ಇದಕ್ಕಿಂತ ಕೆಳಗೆ ಬಂದು ಹೇಳಕ್ ಆಗೋದಿಲ್ಲ. ಆತ್ಮಜ್ಞಾನ ಆಗ್ಬೇಕು ಅಂತಂದ್ರ ನಾವು ನಿರಂತರವಾಗಿ ಮತ್ತೆ ಪದ್ಧತಿಗೆ ಅನುಗುಣವಾಗಿ ಶ್ರವಣವನ್ನ ಮಾಡಬೇಕು. ಏನಂದ್ರೆ ವೇದಾಂತದ ಶಾಸ್ತ್ರಗಳನ್ನ ಶ್ರವಣ ಮಾಡಬೇಕು. ಅಂದ್ರ ಭಗವದ್ಗೀತೆ, ಉಪನಿಷತ್ತು ಮತ್ತು ಬ್ರಹ್ಮಸೂತ್ರ ಮತ್ತು ಆಚಾರ್ಯರು ಬರೆದಂತ ಕೆಲವೊಂದು ಗ್ರಂಥಗಳು, ತೃಪ್ತೃಷ್ ವಿವೇಕ, ಆತ್ಮಾನಾತ್ಮ ವಿವೇಕ, ಭಜಗೋವಿಂದಂ, ವಿವೇಕ ಚೂಡಾಮಣಿ ಗ್ರಂಥಗಳಲ್ಲಿ ಶಂಕರರು ಅಗದಿ ಸರಳವಾದ ಶ್ಲೋಕದಿಂದ ವಿಚಾರವನ್ನ, ಆಳವಾದ ವಿಚಾರವನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ಯಾರ. ಅವನ್ನ ಅಭ್ಯಾಸ ಮಾಡ್ಬೇಕು. ಎಷ್ಟು ವರ್ಷ ಮಾಡ್ಬೇಕ್ರಿ? ಕನಿಷ್ಠ 12 ವರ್ಷ ಮಾಡ್ಬೇಕು. ಯಾರ ಹತ್ರ ಮಾಡ್ಬೇಕ್ರಿ? ಯಾವನು ಶ್ರೋತ್ರಿ ಅದನ, ಯಾವನು ಬ್ರಹ್ಮನಿಷ್ಠ ಅದನೋ ಅವನ ಹತ್ರ ಅಭ್ಯಾಸ ಮಾಡ್ಬೇಕು. ಅವ ಒಂದು ಪರಂಪರೆ ಒಳಗಿದ್ದಂತ ಗುರುವಿನ ಶಿಷ್ಯ ಆಗಿರ್ಬೇಕು. ಅವಾಗ ಬ್ರಹ್ಮನಲ್ಲಿ ಅವ ನೆಲೆಯಾಗಿ ನಿಂತಿರ್ಬೇಕು. ಮತ್ತ ಅವ ಹೆಂಗಿರ್ಬೇಕ್ರಿ ಅಂದ್ರ ಲೈವ್ ಆಚಾರ್ಯ, ಅವ ಜೀವಂತ ಇರ್ಬೇಕ್ರಿ. ಮತ್ ಇನ್ನೂ ಒಂದ್ ಹೇಳ್ಬೇಕಂದ್ರ ಅವನ ಎದುರಿಗೆ ನೀವು ಈ ಮೊಬೈಲ್ ದಾಗ ಕೆಲವು ಮಂದಿ ಶಾಸ್ತ್ರ ಹೇಳೋದಿಲ್ಲ, ಕೆಲವು ಮಂದಿ ಯಾಕೆ ಹೇಳೋದಿಲ್ಲ? ಇದೇ ಕಾರಣ ಕೇಳೋದಿಲ್ಲ.
ಕೆಲವೊಂದ್ಸಲ ವಿದ್ಯೆಯನ್ನ ಕಣ್ಣಿನ ಮೂಲಕ ಟ್ರಾನ್ಸ್ಫರ್ ಮಾಡ್ತಾನ ನಮ್ಮ ಗುರು. ಮಾತನಾಡಿ ಕೆಲರಮ್ಮ, ಮುಟ್ಟಿ ಕೆಲರಮ್ಮ, ಕೇವಲ ಸ್ಪರ್ಶದಿಂದ ಕೂಡ ಕೆಲವು ಮಂದಿನ ದಾಟಿಸುವಂತ ಸಾಮರ್ಥ್ಯ ಅದ ಗುರುವಿಗೆ. ಆದ್ದರಿಂದ ಅವನ ಜೀವಂತ ಗುರು ಇರ್ಬೇಕು, ಅವನ ಹತ್ರ ಸಮಕ್ಷಮ ಹೋಗಿ ಕೇಳ್ಬೇಕು ಅಂತ ನೇಮದ. ಹಿಂಗ ಯೂಟ್ಯೂಬ್ದಾಗ ಕೇಳ್ಬೇಕಂತಿಲ್ಲ. ಮತ್ತ ಪರಂಪರೆಗೆ ಅಡ್ಕೊಂಡವ್ರು ಯಾರು ಯೂಟ್ಯೂಬ್ ಮಾಡೋದಿಲ್ಲ. ಇದಿಷ್ಟು ವಿಚಾರವನ್ನ ನಿನ್ನೆ ಕ್ಲಾಸ್ನಾಗ ನೋಡಿದ್ವಿ. ಇವತ್ತಿನ ದಿವಸ ಏನ್ ಹೇಳ್ತಾರ ಕೇಳಿ. This teaching is also called Vedanta Vichara because it comes at the end of the Vedas. ವೇದಾಂತ ವಿಚಾರ ಅಂತ ಯಾಕಂತಾರಪ್ಪ ಅಂದ್ರೆ ವೇದದ ಅಂತ್ಯಭಾಗದಲ್ಲಿ ಈ ವಿಚಾರದ. ವೇದ ಅಂತ ಅಂದ್ರೆ ವೇದದ ಕೊನೆಯ ಭಾಗದಲ್ಲಿ. ಮೊದಲಿನ ಭಾಗದಾಗ ಏನದರಿ? ಪೂರ್ವ ಮೀಮಾಂಸಾ, ಉಪಾಸನಾ, ಕರ್ಮ ಮತ್ತು ಉಪಾಸನೆಯನ್ನೇ ಹೇಳಲಾಗಿದೆ. 80% ಅದ, ಕೊನೆಗೆ 20%. 4 ಅಣೆ ಅದ, 3 ಅಣೆ ಐತಿ ನೋಡ್ರಿ ಲಾಸ್ಟಿಗೆ. 13 ಅಣೆ ಅದ ಯಾವ್ದು? ಕರ್ಮ ಉಪಾಸನೆ ಅದ. 13 ಅಣೆ ಅದ ಐತಿ. 3 ಅಣೆ ಲಾಸ್ಟಿಗೆ ಉಪನಿಷತ್ತು ಅದ. ಹಣೆದಾಗ ಲೆಕ್ಕ ಬೇಕದ. ಹಣೆ ಮತ್ತವರಿಗೆ 80%, 20%. No human being is born with a desire for moksha. ನೋಡ್ರಿ ಬರ್ಕೊಡ್ರಿ, ಇದು ಎಲ್ಲರೂ ಬರ್ಕೊಡ್ರಿ. ಯಾವ ಮನುಷ್ಯ ಹುಟ್ಟ್ಯಾನಲ್ಲ, ಎಂತ ದೊಡ್ಡ ಜ್ಞಾನಿ ಆಗ್ಯಾನಂದ್ರು ಕೂಡ ಅರೆ no human being is born with a desire for moksha. ಬಹಳ ವಂಡರ್ಫುಲ್ ಸ್ಟೇಟ್ಮೆಂಟ್ ಇದು. ಕಲ್ಯಾಣ್ ಶೆಟ್ಟಿ 2ನೇ ಸಲ ಕೇಳಿದ್ರು ಅಂದ್ರೆ ಅವ್ರು ಗುರುತಿಸಿದ್ರು ಅಂತ ಅರ್ಥ. ಏನಿದ್ರ ಅರ್ಥ ಅಂದ್ರ ಎಂತ ಒಬ್ಬ ಮನುಷ್ಯ ಜ್ಞಾನಿ ಆಗ್ತಾನ ಮುಂದಂದ್ರು ಕೂಡ ಹುಟ್ಟ್ಯಾನಿಲ್ಲ ಅವ. ಹುಟ್ಟುವತ್ನಾಗ ಮೋಕ್ಷ ಬೇಕು ಅಂತ ಹುಟ್ಟಿಲ್ಲ ಅಂತ ಹೇಳತ್ತಾರ. ತಿಳ್ಕೊಡ್ರಿ, ಎಲ್ಲ ಪ್ರಯತ್ನದಿಂದ ಮೋಕ್ಷವನ್ನು ಹೊಂದ್ಯಾರ ಅಂತ ಅರ್ಥ. ನೋ ಹ್ಯೂಮನ್ ಬೀಯಿಂಗ್ ಈಸ್ ಬಾರ್ನ್ ವಿತ್ ಎ ಡಿಸೈರ್ ಫಾರ್ ಮೋಕ್ಷ. ಮೋಕ್ಷ ಆಗ್ಲಿ ಅಂತ ಯಾರು ಹುಟ್ಟಿಲ್ಲ ಅಂತ. ಅಜ್ಞಾನವನ್ನು ಕಟ್ಕೊಂಡ ಬಂದಾನ. ವಿಚಾರ ಯಾವ ಮಾಡ್ತಾನ ಅವ ಮೋಕ್ಷಕ್ಕೆ ಅಧಿಕಾರಿ ಹಾಕಾನ ಅಂತ ಅರ್ಥ. ಹುಟ್ಟುತ್ತೆ ಯಾರು ಮೋಕ್ಷಕ್ಕೆ ಅಧಿಕಾರಿಗಳು ಇಲ್ಲ ಅಂದಂಗ. ಹುಟ್ಟುತ್ತಲೇ ಯಾರು ಮೋಕ್ಷಕ್ಕ ಅಧಿಕಾರಿಗಳೇ ಅಲ್ಲ. ನಾವು ಅಂತವ್ರಿ, ನಾವು ಇಂಥವ್ರಿ, ಇಲ್ಲ ಇಲ್ಲ. ಪಕ್ಕಾ ಅಜ್ಞಾನಿ. ಹುಟ್ಟುತ್ತೆ ಎಲ್ಲರೂ ಅಜ್ಞಾನಿಗಳೇ. ಇಲ್ರಿ ನಾವು ಆ ಜಾತಿಯವರು, ನಾವು ಈ ಜಾತಿಯವರು. ಹುಟ್ಟುತ್ತಲೇ ಪಕ್ಕಾ ಅಜ್ಞಾನಿಗಳೇ. ಯಾರು ವೇದಾಂತಕ್ಕ ಅಥವಾ ಮೋಕ್ಷಕ್ಕ ಹುಟ್ಟುತ್ತೆ ಅಧಿಕಾರಿಗಳೇ ಅಲ್ಲ. ತಿಳ್ಕೊಡ್ರಿ. ಅಧಿಕಾರಿಗಳಾಗಿ ಮೋಕ್ಷವನ್ನು ಹೊಂದಿ ಜೀವನ್ ಮುಕ್ತ ವಿಲಕ್ಷಣ ಆನಂದವನ್ನು ಹೊಂದಿ ವಿಧೇಯ ಕೈವಲ್ಯ ಆದವರು ಕೂಡ ಹುಟ್ಟುತ್ತೆ ಅವರು ಮೋಕ್ಷವನ್ನ ಬಯಸಿ ಬಂದಿಲ್ಲ. ಸ್ವಲ್ಪ ಸಮಾಧಾನ ಆಗತ್ತನ್ರಿ ಹಿಂಗ ಹೇಳಿದ್ರೆ. ನಮಗೂ ಸಾಧನೆ ಕಲೆ ನೋಡ್ರಿ ಹಂಗೆ ಗುರುಗಳ ಕಲೆ ಆಗೈತಿ. ಇನಿಷಿಯಲಿ ವಿ ಆರ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಧರ್ಮ ಅರ್ಥ ಕಾಮ. ಪ್ರಾರಂಭಿಕ ಹಂತದೊಳಗ ಯಾವ ಪುರುಷ ಇದ್ರು ಕೂಡ, ಯಾವ ಸ್ತ್ರೀ ಇದ್ರು ಕೂಡ, ಯಾವ ನರ ಮನುಷ್ಯ ಇದ್ರು ಕೂಡ ಆಕರ್ಷಣೆ ಎಲ್ಲೈತೆ ಒಂದು ಅಂದ್ರೆ ಧರ್ಮ ಅರ್ಥ ಕಾಮ. ಧರ್ಮ ಅರ್ಥ ಕಾಮ ಅಂದ್ರೆ ಏನ್ರಿ? ಶ್ರೇಯಸ್ಸೋ ಪ್ರೇಯಸ್ಸೋ? ಪ್ರೇಯಸ್ಸು. ಇದು ಕೇಳಂತ ಇನ್ನೂ ಸಮಾಧಾನ ಆತ್ ಬಿಡೆ. ಎಲ್ಲಾರು ನಮ್ಮ ಹಡಗದಾಗ ಅದಾರ ಮಂದಿ. ನಮ್ಮ ಹಡಗದಾಗ ಕೆಲವು ಮಂದಿ ಜಿಗದ ಸನ್ಯಾಸಿಗಳಾಗಿ ಜ್ಞಾನವನ್ನ ಹೊಂದಿ ಮೋಕ್ಷವನ್ನ ಹೊಂದಿ ಜೀವನ ಮುಕ್ತಿ ವಿಲಕ್ಷಣ ಆನಂದವನ್ನ ಹೊಂದ್ಯಾರ. ಓಹೋ ಹಿಂಗೈತೇನ್ರಿ ಅದು? ಓಹೋ ಹಂಗ ನಮಗೂ ಬರ್ತೈತೇನ್ರಿ? ಹಂಗ ಮಾಡಾಕ ಬರ್ತೈತಿ. ನಿನ್ಗೂ ಬರ್ತೈತಪ್ಪ. ನೀನು ಪ್ರಯತ್ನ ಮಾಡ, ನಿನಗೂ ಬರ್ತದ. ಇಲ್ರಿ ನಾವು ಸಾಲಿ ಕಲ್ತಿಲ್ಲ, ನಡೀತದ. ಸಾಲಿ ಕಲಿಬೇಕಾಗಿಲ್ಲ.
ಇಲ್ರಿ ನಾವು ಹುಚ್ಚ ಕುಲದಾಗ ಹುಟ್ಟಿಲ್ಲ, ನಡೀತೈತಿ. ಯಾವ ಕುಲದಾಗ ಹುಟ್ಟಿದ್ರು ನಡೀತೈತಿ. ಇಲ್ರಿ ನಾವು ಗಂಡ್ಮಕ್ಳಲ್ಲ ಹೆಣ್ಮಕ್ಳಾಗಿ ಹುಟ್ಟಿವಿ, ಇಲ್ಲ ನಡೀತೈತಿ. ಹೆಣ್ಣಾಗಿ ಹುಟ್ಟಿದ್ರು ಮೋಕ್ಷ ಮುಂದೆ ಇದೇ ಜನದಾಗ ಹೊಂದಬಹುದು. Even many who engage in the study of the Vedanta do it for intellectual stimulation or pastime. ಇನ್ನೂ ಒಂದು ಮಾತು ಹೇಳಿದ್ರು ನೋಡ್ರಿ, ಬಾಂಬ್ ಇದು ಬಾಂಬ್. ಇನ್ನು ಕೆಲವು ಮಂದಿ ವೇದಾಂತ ಅಭ್ಯಾಸ ಮಾಡಕ್ ಬರ್ತಾರೆ, ಮಾಡ್ತಾರು ಕೂಡ, ಸ್ವಲ್ಪ ತಿಳಿದಂಗೂ ಆಗ್ತದ, ಇಲ್ಲ ಅನ್ನಂಗಿಲ್ಲ. ಆದ್ರ ಇಂಟೆಲೆಕ್ಚುವಲ್ ಸ್ಟಿಮ್ಯುಲೇಷನ್ ಟೈಮ್ ಪಾಸಿಗೆ ಬರಾಕಂತಾರ. ಅವ್ರಿಗೆ ಏನೋ ಒಂದು ನಮೂನಿ ಬುದ್ಧಿಗೆ ಏನೋ ಒಂದು ನಮೂನಿ ಟಾನಿಕ್ ಅದಂಗ ಆಕತಿ ವಿಷಯ ಕೇಳೋತ್ತೇನೆ. ನೀ ಪರಮಾತ್ಮ ಅದಿ ಅಂತ ನೋಡ್ಬಿಡು. ಇವ್ರದ್ದು ಈಗೋ ಪೂಸ್ಟ್ ಆಗತ್ತ, ಅಹಂಕಾರ ಮೇಲೆ ಕುಡಿತದ. ಪರಮ ನಮ್ಮ ಬಗ್ಗೆ ಹಿಂಗ್ ಮಾತಾಡ್ತಾರಪ್ಪ, ಬಾಳ ಒಳ್ಳೆ ಮಾತಾಡ್ತಾರ್ರಿ ಈ ಗುರುಗಳು. ಇಲ್ಲೇ ಹೋಗು ಚಲೋ ಎಂದು ಬೈದಿಲ್ ನೋಡ್ರಿ ನಮ್ಮ ಗುರುಗಳು. ನಮ್ಗೆ ಎಂದು ಹೋಗುತ್ತೆ, ನೀ ಪರಮಾತ್ಮ ದೀಪ ಮಾರು ಅಂತಾರ ನಮಗ. ಒಂದು ಮಂದಿ ನಮ್ಮ ಅಹಂಕಾರಕ್ಕೆ ಪುಡಿ ಅಂದಂಗ ಆಗ್ತದ. ಆದ್ದರಿಂದ ಕೆಲವು ಮಂದಿ ಟೈಮ್ ಪಾಸ್ಗೆ ವೇದಾಂತಕ್ಕೆ ಬಂದು ಸಿಕ್ಕೊಂಡಾರ ಅಂತ ನೋಡ್ರಿ, ಟೈಮ್ ಪಾಸ್ಗೆ. ಇದನ್ನ ಎಲ್ಲಿ ಹೇಳ್ತೀರಿ ನೀವು, ಯಾವ ಮಾತಿನ ಮ್ಯಾಗ ಹೇಳ್ತೀರಿ ಅಂದ್ರೆ, ನಾವು ಇದನ್ನ ಕಠೋಪನಿಷತ್ತು 1ನೇ ಅಧ್ಯಾಯ 2ನೇ ವಲ್ಲಿ 7ನೇ ಮಂತ್ರದಾಗ ನಾವು ಹೇಳೇವಿ ವೇದಾಂತ. ಅದರದ ತಾತ್ಪರ್ಯ ಲಿಂಗವನ್ನ ಮಾಡೇವಿ. ಷಡ್ ಏನದ ಉಪಕ್ರಮ ಉಪಸಂಹಾರ ಅಂತ ಏನದವಲ್ಲ, ಆ ಲಿಂಗಗಳನ್ನ ಹಿಡ್ಕೊಂಡು ನಾವು ನಿರ್ಣಯ ಮಾಡೇವಿ. ಯಾವ್ದ್ರಿ ಆ ಮಂತ್ರ? ಶ್ರವಣಾದಪಿ ಬಹುರ್ಭಿಯೋ ನಭ್ಯ ಶ್ರವಣಾಂತೋ ಬಹವೋ ಯಮ್ನ ವಿದು ವಿದ್ಯು. ಎಲ್ಲಿ ಬಂದೈತ್ರಿ ಇದು? ಕಠೋಪನಿಷತ್ತು. ಎಲ್ಲೇ 1-2-7 ಬಂದದ. ದ ಆತ್ಮ ಇಸ್ ನಾಟ್ ಅವೈಲಬಲ್ ಇವನ್ ಫಾರ್ ಲಿಸ್ನಿಂಗ್ ಟು ಮೆನಿ. ಬಹಳಷ್ಟು ಮಂದಿ ಕಡೆ ಶಾಸ್ತ್ರ ಕೇಳೇವ್ರಿ ನಾವು, ಆದ್ರೂ ಕೆಲಸ ಆಗಿಲ್ರಿ. ಇನ್ ಸ್ಪೈಟ್ ಆಫ್ ಲಿಸ್ನಿಂಗ್ ಮೆನಿ ಡು ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್ ಆತ್ಮ. ನೀ ಎಷ್ಟ ವರ್ಷ ಕೇಳಿದ್ರು ಸರ್ಕಸ್ ಆಗೈತೆ ಹೊರತು ಅಲ್ಲೇ ಇಲ್ಲೇ ಹೋಗುದು ಬರುದು ತಿಳ್ಕೊಳ್ಳೋದು ಇನ್ನೂ ಆಗಿಲ್ಲ. Therefore the Vedas cannot start with moksha. ಆದ್ದರಿಂದ ವೇದಾಂತವು ಮೋಕ್ಷದಿಂದ ಪ್ರಾರಂಭ ಮಾಡುದು. ಎಲ್ಲಿಂದ ಪ್ರಾರಂಭ ಮಾಡ್ತಾವ ಅಂತಂದ್ರೆ, ಎಲ್ಲಿ ಬಾಳ ಮಂದಿ ಅದಾರ ಅಲ್ಲೇ ಕರ್ಕೊಂಡ್ ಬರ್ಬೇಕಲ್ಲ ನಮ್ಮ ಶಿಷ್ಯರನ್ನ. ಎಲ್ಲಿ ಬಾಳ ಮಂದಿ ಅದಾರಿ ಧರ್ಮ ಅರ್ಥ ಕಾಮದಾಗ ಅದಾರ, ಅಲ್ಲಿ ಹೋಗಿ ಹೇಳ್ಕೊಂಡ್ ಬರ್ಬೇಕು. ಸೊ ವಿ ಸ್ಟಾರ್ಟ್ ವಿತ್ ಧರ್ಮ ಅರ್ಥ ಕಾಮ. Only those who are tired of pursuing dharma artha kama will consider moksha. ಧರ್ಮ ಅರ್ಥ ಕಾಮಗಳಲ್ಲಿ ಆಸಕ್ತಿ ಇದ್ದವರಿಗೆ ಮೋಕ್ಷ ಹೇಳಿದ್ರ ತಿಳಿದಿಲ್ಲ. ಅವುಗಳಲ್ಲಿ ದೋಷ ದರ್ಶನವನ್ನ ಮಾಡಿಸ್ಬೇಕು ಮೊದಲು, ಆವಾಗ ಅವು ಬುದ್ಧಿ ತಗೊಳ್ತದ. Therefore moksha is discussed in the end and not in the beginning of the Vedas. ಆದ್ದರಿಂದ ವೇದಗಳ ಕೊನೆಯ ಭಾಗದಲ್ಲಿ ವೇದಾಂತವನ್ನು ಹೇಳಲಾಗಿದೆ. ಅದರ ಮೊದಲೇ ಕರ್ಮಕಾಂಡ ಉಪಾಸನಾ ಅಂದ್ರೆ ನೀವು ಬೇಕಾದಂತ ಯಜ್ಞ ಯಾಗಾದಿಗಳನ್ನು ಮಾಡಿ ಏನೇನು ಪ್ರೇಯಸಿಗೆ ಬರುವಂತ ಫಲಗಳದಾವೋ ಧರ್ಮಾರ್ಥ ಕಾಮಗಳನ್ನು ಗಳಿಸು, ಅವನು ಉಪಭೋಗ ಮಾಡು, ಅವು ನೋಡು, ಅವು ಶಾಶ್ವತ ಸುಖ ಕೊಡುದಿಲ್ಲ ಅಂತ ತಿಳ್ಕೊ. ಅವಾಗ ಅದರ ದೋಷ ದರ್ಶನ ಮಾಡಿಸಿದ ಮೇಲೆ ಅವು ಬ್ಯಾಡದವ ಅಂದ್ರೆ ಅವು ಬಂಧಿಸ್ತಾವ, ಅವು ಅತೃಪ್ತಿಕರಂತವದವ, ಅವು ದುಃಖದಿಂದ ಮಿಶ್ರಿತ ಅದಾವು ಅಂತ ದಿನಕ್ಕೆ ಬಂದಟ್ಟಾದಾಗ ಅವಾಗ ಯಾರು ಹೇಳುದು ಬೇಡ, ನಿನ್ನ ಮನಸ್ಸು ನೀನ ವಹಿಸ್ಕೊಂಡ್ ಬರ್ತೀನಿ. ಇದರ ನಿರ್ದೋಷ ಪುರುಷಾರ್ಥ ಯಾವುದು ಅಂದ್ರೆ ಅದು ಬ್ರಹ್ಮತತ್ವ, ಅದು ವೇದಾಂತದಾಗ ಅದ, ಅದು ಉಪನಿಷತ್ತಲ್ಲಿ ಅದ ಅಂದಾಗ ಅವಾಗ ವೇದ ಪೂರ್ವ ಭಾಗವನ್ನು ಬಿಟ್ಟು ವೇದಾಂತ ಭಾಗದ ಕಡೆ ಆ ಲಕ್ಷಣ ಹೊಳ್ತದ. The teaching is also called Jnana Kanda because here this knowledge itself will give the benefit. ಇಲ್ಲಿ ಇನ್ನೊಂದು ಮಾತು ಹೇಳಿದ್ರು, ಬಂಗಾರದಂತ ಮಾತು ಬರ್ಕೊಡ್ರಿ, ಹೇಳ್ತೀನಿ ಇಂಗ್ಲಿಷ್ನಾಗ ನೀತಂಗ. This teaching is called Jnana Kanda because here this knowledge itself will give the benefit.
ಲಕ್ಷ ಕೊಟ್ಟು ಕೇಳ್ರಿ. ಜ್ಞಾನ ಕಾಂಡದಲ್ಲಿ ಜ್ಞಾನ ಏನ್ ಕೊಡ್ತಾರ ಗುರು, ಆ ಜ್ಞಾನವೇ ಮೋಕ್ಷವನ್ನುವಂತ ಫಲ ಕೊಡ್ತದ. ಇದ ಅರ್ಥ. ಇದರ ಅಂತರ್ಗತ ಏನರ್ಥ? ಕರ್ಮಕಾಂಡ, ಉಪಾಸನಾ ಕಾಂಡ ಅಥವಾ ಪತಂಜಲಿ ಯೋಗ ಅಥವಾ ಯಜ್ಞ ಯಾಗಾದಿಗಳ ಕರ್ಮ ಈ ಹೆಂಗದಾವ್ರಿ ಅಂದ್ರ ಮೊದಲು ಅದರ ಜ್ಞಾನವನ್ನ ಮಾಡ್ಕೋಬೇಕು. ಪದ್ಮಾಸನ ಅಂದ್ರೆ ಹಿಂಗ, ಸ್ವಸ್ತಿಕಾಸನ ಅಂದ್ರೆ ಹಿಂಗ, ಎಲ್ಲ ತಿಳ್ಕೋಬೇಕು. ಮೊದಲ ಜ್ಞಾನವನ್ನು ಪಡಿಬೇಕು. ಅದಷ್ಟಕ್ಕೆ ಲಾಭ ಆಗುದಿಲ್ಲ. ಆಮ್ಯಾಗ ಮಾಡ್ಬೇಕು ಅವನ್ನ, ಅಂದಾಗ ಲಾಭ ಬರ್ತದ. ಆದ್ರೆ ಇಲ್ಲಿ ಹಂಗಲ್ಲ. ಜ್ಞಾನ ಕಾಂಡದಾಗ ಇಲ್ಲಿ ಪ್ರಾಕ್ಟಿಕಲ್ ಇಲ್ಲ. ತಿಳಿದ್ರೆ ಸಾಕು ಮೋಕ್ಷ ಆಗ್ತದ. ಇಲ್ಲಿ ಪ್ರಾಕ್ಟಿಕಲ್ ಇಲ್ರಿ, ತಿಳ್ಕೊಂಡಿವಿ. ಇಲ್ಲಿ ಪ್ರಾಕ್ಟಿಕಲ್ ಮಾಡ್ಬೇಕಾಗೈತಿ. ಎಲ್ಲೇನ ಒಂದ್ ಕಡೆ ಗುಡಿಸಲ್ದಾಗ ಕುತ್ಕೊಂಡು ಅಡವ್ಯಾಗ ಹೋಗಿ ಪ್ರಾಕ್ಟಿಕಲ್ ಮಾಡ್ಬೇಕಾಗಿಲ್ರಿ. ಇಲ್ಲಿ ಪ್ರಾಕ್ಟಿಕಲ್ ಇಲ್ಲ. ಇದು ಕರ್ಮದ ಫಲ ಅಲ್ಲ, ಇದು ಜ್ಞಾನದ ಫಲ ಅದ. ಉತ್ಪಾದ್ಯ, ಪ್ರಾಪ್ಯ, ವೈಕಾರ್ಯ, ಸಂಸ್ಕಾರ್ಯ ಇದು ಅಂದ್ರ ಅದು ಕರ್ಮದ ಫಲ. ಇಲ್ಲಿ ಇದ್ದ ವಸ್ತು, ತಯಾರಿದ ವಸ್ತು, ಬ್ರಹ್ಮ ವಸ್ತು ತಯಾರು ಮಾಡ್ಬೇಕಾಗಿಲ್ಲ. ನಾವು ಐತಿ ಅಂದ್ರೆ ಗುರುತಿಸೋದು ಅಷ್ಟ ಅದ. ಜ್ಞಾನದಿಂದ ಗುರುತಿಸ್ಬಿಟ್ರೆ ಮುಗಿದೋದು. ನೋ ಪ್ರಾಕ್ಟಿಕಲ್. ಯಾರಿಗೆ ತಿಳಿತು? ಎಷ್ಟು ಮಂದಿ ತಿಳಿತು? ಕೈ ಅಂತ. ದೇವೇಂದ್ರಪ್ಪ, ಮುತ್ತಪ್ಪ, ಇಬ್ಬರು ತಿಳಿತು. ಸುರೇಶ್ ಕಲ್ಯಾಣ ಶೆಟ್ಟರ್ ಅಂತ ಇಬ್ಬರು 5-6 ಮಂದಿ ತಿಳಿತು. ದೇವೇಂದ್ರಪ್ಪ 3 6 3 9 10 ಮಂದಿ ತಿಳಿತು. ಎಷ್ಟು ಜನ ಅದಾರಿಪ್ಪ? 23 8 31 ಜನದಾಗ ಎಷ್ಟು ಮಂದಿ ತಿಳಿತು? 14 ಮಂದಿ ತಿಳಿತು. ಇನ್ನು ಉಳಿದವರು ತಿಳಿಯಲಿಲ್ಲ. ಯಾಕೆ ತಿಳಿಯಲಿಲ್ಲ? ಯಾಕಂದ್ರೆ ನಮ್ಮ ವಾಸನ ಹಂಗದಾವು. ಒಂದು ಯಜ್ಞ ಹೇಳ್ತಾನವ. ಅಗ್ನಿಹೋತ್ರಾದಿ ಕರ್ಮ ಮಾಡ್ಬೇಕು, ಇಷ್ಟು ಮಂದಿ ಋತ್ಬೀಜ ಬೇಕು, ಇಷ್ಟು ಹವಿಸ್ಸುಗಳು ಬೇಕು, ಈ ಟೈಮಿಗೆ ನೀವು ಪ್ರಾರಂಭ ಮಾಡಬೇಕು ಪೂಜೆನೆ, ಪೂರ್ಣಾವತಿ ಇಷ್ಟು ಟೈಮಿಗೆ ಮುಗಿಬೇಕು, ಈ ಮಂತ್ರಗಳನ್ನು ಹೇಳಬೇಕು. ಹಿಂಗೆಲ್ಲ ಕರ್ಮಕಾಂಡದ ವಿಧಿ ವಿಧಾನಗಳದಾವ. ಜ್ಞಾನ ಆತು. ಫಲ ಬರ್ತೈತೇನು? ಬರುವುದಿಲ್ಲ. ಆ ಜ್ಞಾನವನ್ನ ಫಲ ಬರ್ಬೇಕಂದ್ರೆ ಆ ಏನ್ ಜ್ಞಾನ ಗಳಿಸಿದಿ ಅದನ್ನ ಕಾರ್ಯ ತಿಳಿಸ್ಬೇಕು. ಇವು ಎಲ್ಲದಾವ ಅಂದ್ರೆ ಕರ್ಮಕಾಂಡದಲ್ಲಿ, ಉಪಾಸನಾ ಕಾಂಡದಲ್ಲಿ ಅದ. ಒಬ್ಬ ಇಂಜಿನಿಯರ್ಗೆ ಮನಿ ಹಿಂಗ ಕಟ್ಟಬೇಕು ಅಂತ ಜ್ಞಾನ ಬಂತು. ಮನಿ ಹಾಕತ್ತೇನ? ಆಗೋದಿಲ್ಲ. ಮುಂದೆ ಅವ ಪ್ರಯೋಗ ಮಾಡ್ಬೇಕಂದ್ರ ಅಲ್ಲೆಲ್ಲ ಹಂಗದ. ಆದ್ರೆ ವೇದಾಂತ ಕೊನೆಯ ಭಾಗದಲ್ಲಿ ವಿಚಾರ ಆಗುತ್ತೆ ಸಾಕು, ಮೋಕ್ಷ ಆಗ್ತದ. ಅಲ್ಲಿ ಏನೂ ಮಾಡ್ಬೇಕಾಗಿಲ್ಲ. ಈಗ ತಿಳಿದ್ರೆ ಹೋದ್ ಮಂದಿಗೆ 13-14 ಮಂದಿ ಬಿಟ್ಟು ಹೋದವ್ರಿಗೆ 35 ಮಂದಿ ಒಳಗ ದೋಸ್ತ ಹಲೋ ಅಂದ್ರಿ ನನಗ ಫೋನ್ ಬಂದಿತ್ತ. ಕರ್ಮ ಫಲದಂತೆ ಉಪಾಸನೆ ಫಲದಂತೆ ಜ್ಞಾನ ಫಲ ಅಲ್ಲ. ಕರ್ಮ ಕಾಂಡ ಮತ್ತು ಉಪಾಸನಾ ಕಾಂಡದಾಗ ಮೊದಲ ಜ್ಞಾನ, ಆನಂತರ ಕರ್ಮ. ಅದು ಕರ್ಮವನ್ನ ಪ್ರಯೋಗ ಮಾಡಿದ ಮ್ಯಾಗ ಫಲ. ಉದಾಹರಣೆ, ಒಂದು ಪದ್ಮಾಸನ ಹಾಕಬೇಕು ಅಂತ ಹಿಂಗ್ ಹೇಳಿದಂದ್ರ ಅದರ ಜ್ಞಾನ ಮಾಡ್ಕೊಂಡ್ಮ್ಯಾಗ ನಿಮಗೆ ಫಲ ಬರಬೇಕು ಅಂದ್ರ ನೀವು ಅದನ್ನ ಹಾಕ್ಬೇಕು. ಪದ್ಮಾಸನ ಹಾಕಬೇಕು. ಇದು ಎಲ್ಲೇ ಕರ್ಮ ಮತ್ತು ಉಪಾಸನೆ ಒಳಗ. ಜ್ಞಾನದೊಳಗ ಹಂಗಲ್ಲ.
ಪರಮಾತ್ಮ ಸ್ವರೂಪ ತಿಳಿದ್ಬಿಟ್ರೆ ಪರಮಾತ್ಮನ ಆಗ್ಬಿಡ್ತೀರಿ ನೀವು. ಮತ್ತೆ ಮಾಡ್ಬೇಕಾಗಿಲ್ಲ ಏನು. ಮತ್ತೆ ಧ್ಯಾನ ಮಾಡ್ಬೇಕಂತಿರಲ್ರಿ ಅಂತ ಕೇಳಿದ್ರೆ ವಿಪರೀತ ಭಾವನೆ ಕಳ್ಕೊಳಕ್ ಧ್ಯಾನ ಹೇಳಿರಿ. ಮತ್ತೆ ಮನನ ಮಾಡಕ್ ಹೇಳಿದ್ರಿ, ಯಾಕೆ ಹೇಳಿರಿ? ನಿಮ್ಮ ಸಂಶಯಗಳನ್ನ ಕಳ್ಕೊಳಕ್ ಹೇಳಿರಿ. ನೀವೇನೋ ಮಾಡ್ಬೇಕು. ಸಂಶಯ ಇದ್ದವ್ರಿಗೆ ಅದು ಮನನ, ವಿಪರೀತ ಭಾವನೆ ಇದ್ದವ್ರಿಗೆ ನಿಧಿಧ್ಯಾಸನ. ಇಲ್ಲ ಅಂತ ಉತ್ತಮ ಅಧಿಕಾರಿ ಇದ್ದಪ್ಪ ಅಂದ್ರೆ ಶ್ರವಣದಿಂದಲೇ ಜ್ಞಾನ. ಪಕ್ಕಾ ತಿಳ್ಕೊಡ್ರಿ, ಪಕ್ಕಾ ತಿಳ್ಕೊಡ್ರಿ. ಅವು ಮೂರು ಏಕಕಾಲಕ್ಕೆ ಆಗ್ತಾವ ಹೊರಗಡೆ ಅಂತವ್ರಿಗೆ. ಆ ಮೂರು ಶ್ರವಣ ಕಾಲಕ್ಕೆ ಆಗ್ಬಿಡ್ತಾವ. ಅಧಿಕಾರಿಗಳು ಇದ್ರಂದ್ರ ಬಲದೋಷ ವಿಕ್ಷೇಪ ದೋಷ ಕಳ್ಕೊಂಡವ್ರು ಇದ್ರಂದ್ರ ಅವ್ರಿಗೆ ಏಕಕಾಲಕ್ಕೆ ಆಗ್ತದ. ನಾವು ಇಲ್ಲ ಅಂದ್ರೆ ಮಾಡ್ಬೇಕಷ್ಟ. ಮನನಗಳು ಯಾಕೆ ಮಾಡ್ತೀವಿ? ಸಂಶಯ ಕಳ್ಕೊಳಕ. ನಿಧಿಧ್ಯಾಸನ ಯಾಕೆ ಮಾಡ್ತೀವಿ? ವಿಪರೀತ ಭಾವನೆ ಕಳ್ಕೊಳಕ. ಅನೇಕ ಜನ್ಮದ ಸಂಸ್ಕಾರದ ಏನಿದೆ ಅದು ಬರ್ಕೊಳ್ತತಿ. ಅದು ಹೋಗಾಗಿ ಇವೆಲ್ಲ ಮಾಡ್ಬೇಕಾಗ್ತದ ನಿಧಿಧ್ಯಾಸನ. ಇಲ್ಲಾಂದ್ರೆ ಶ್ರವಣೈಕ್ಯ ಜ್ಞಾನಂ. ಉತ್ತಮ ಅಧಿಕಾರಿಗಳಿದ್ರ ಶ್ರವಣದಿಂದನೇ ಜ್ಞಾನ ಆಗ್ತದ, ಪರಮಾತ್ಮನ ದರ್ಶನ ಆಗ್ತದ, ಮೋಕ್ಷ ಆಗ್ತದ, ಜೀವನ ಮುಕ್ತಿಗೆ ಲಕ್ಷಣ ಆನಂದ ಆಗ್ತದ. ಇದರಲ್ಲಿ ಏನು ಸಂಶಯ ಇಲ್ಲ. ನಿಮಗೇನಾರ ಸಂಶಯ ಇತ್ತಂದ್ರೆ ಆ ಸಂಶಯಗಳನ್ನ ಮನನದಿಂದ ಕಳ್ಕೊಡ್ರಿ. ನಿಮಗೇನಾರ ವಿಪರೀತ ಭಾವನೆ ಇತ್ತಂದ್ರೆ ನಿಧಿಧ್ಯಾಸನದಿಂದ ಕಳ್ಕೊಡ್ರಿ. ಇದ್ರ ಏನೂ ಸಂಶಯ ಇಲ್ಲ. ಅಂತಾರೆ there is no need for any action after this knowledge because moksha is not a karma phala. ಮೋಕ್ಷ ಕರ್ಮ ಫಲ ಅಲ್ಲ. ತಿಳ್ಕೊಡ್ರಿ. ಕರ್ಮ ಫಲ ಯಾವ್ರಿ? ಯಾರು ಹೇಳ್ತೀನಿ? ಮತ್ತೆ ಅದ ಕರ್ಮ ಫಲಗಳು ಯಾವ್ರಿ? ದೇವೇಂದ್ರಪ್ಪ, ಕಲ್ಯಾಣ್ ಶೆಟ್ರು. ಕರ್ಮಫಲಗಳು ಯಾವುದು? ಧರ್ಮ ಅರ್ಥ ಕಾಮ ಕರ್ಮಫಲಗಳು. ಮೋಕ್ಷ ಕರ್ಮಫಲ ಅಲ್ಲ. ಮತ್ತೇನ್ರದು? ಕರ್ಮಫಲ ಅಲ್ಲ, ಜ್ಞಾನಫಲ. ಮೋಕ್ಷ ಈಸ್ ಎ ಜ್ಞಾನಫಲಂ. On the other hand, Veda Purva Jnanam alone will not give any benefit. It must be followed by karma. For example, the knowledge of a ritual alone will not give benefit. Only the performance of that ritual will get a benefit. ಕರ್ಮಕಾಂಡದಾಗ ನೀವು ಬರೇ ನಿಮ್ಮ ಯಜ್ಞ ಯಾಗಾದಿಗಳನ್ನು ಹೆಂಗ್ ಮಾಡೋದಕ್ಕೆ ಗೊತ್ತದ ಅಂದ್ರೆ ನಿಮ್ಗೆ ಫಲ ಸಿಗುವುದಿಲ್ಲ. ಇಷ್ಟು ಹವಿಸ್ಬೇಕು, ಇಷ್ಟು ಮಂದಿ ಋತ್ವಿಜರು ಬೇಕು, ಆಮ್ಯಾಗ ಮೊದಲು ಇದು ಮಾಡ್ಬೇಕು, ಆಮ್ಯಾಗ ಇದು ಮಾಡ್ಬೇಕು, ಆಮ್ಯಾಗ ಈ ಮಂತ್ರ ಹೇಳ್ಬೇಕು, ಈ ಹವಿಸ್ಸುಗಳನ್ನು ಕೊಡ್ಬೇಕು, ಆಮ್ಯಾಗ ಈ ಮಂತ್ರ ಹೇಳ್ಬೇಕು. ಹಿಂಗ ಪದ್ಧತಿಗಳನ್ನ ಎಲ್ಲಾ ಕಲ್ಕೊಂಡಪ್ಪ. ಅವ ಹೋಮ ಮಾಡ್ಲೇ ಇಲ್ಲ, ಹವನ ಮಾಡ್ಲೇ ಇಲ್ಲ, ಫಲ ಬರ್ತೈತಿ ಇಲ್ಲ. ಅಲ್ಲಿ ಫಲ ತಿಳ್ಕೊಂಡ ಮ್ಯಾಗ ಜ್ಞಾನ ಆದ್ಮ್ಯಾಗ ಕರ್ಮ ತಿಳಿಬೇಕು. ಎಲ್ಲೇ ಕರ್ಮಕಾಂಡ ಉಪಾಸನಾ ಕಾಂಡದಲ್ಲಿ. ಆದ್ರೆ ಜ್ಞಾನ ಕಾಂಡದಲ್ಲಿ ಪ್ರಾಕ್ಟಿಕಲ್, ನೋ ಪ್ರಾಕ್ಟಿಕಲ್. ಜ್ಞಾನ ದೇವತು ಕೈವಲ್ಯಂ. ಜ್ಞಾನ ಆದ ತಕ್ಷಣ ನಿಮಗ ಸ್ವರೂಪ ಗೊತ್ತಾಗಿರ್ತದ. ಏನ್ ಹೇಳ್ಬೇಕ್ರಿ ಅಂತ ಎಲ್ಲ ಹೇಳೋದ್ರ ನೀರು ಮಾಡಿ ಹೇಳಾಗತ್ತಾರ. ಅವರು ತಿಳ್ಕೊಂಡವರು ಧನ್ಯರು. The third name of Vedanta is Upanishad. ಉಪನಿಷತ್ತಿಗೆ ಇದು ವೇದಾಂತಕ್ಕೆ ಇನ್ನೊಂದು ಹೆಸರು ಏನು ಅಂದ್ರೆ ಉಪನಿಷತ್. ಈ ಉಪನಿಷತ್ ಅಂದ್ರೆ ಏನ್ರಿ? ಉಪನಿ ಅಂದ್ರ ಆತ್ಮಜ್ಞಾನ. ಉಪ ಅಂದ್ರ ಸಮೀಪತರ ವರ್ತಿ, ಹತ್ತಿರ ಬಂದು ಕುಳಿತುಕೋ ಅಂತಂದಂಗ. ಉಪ ಅಂದ್ರೆ ಹತ್ತಿರ ಬಂದು ಕುಳಿತುಕೋ. ದ ಕ್ಲೋಸೆಸ್ಟ್ ಎಂಟಿಟಿ ಟು ಮೀ ಈಸ್ ದಿ ಸೆಲ್ಫ್, ಆತ್ಮ. ಅಂದ್ರ ನಾವು ಎಲ್ಲಿ ಹೋಗಿ ಕುಂಡಿರ್ಬೇಕು ಅಂದ್ರೆ ನಮ್ಮ ಹತ್ರ ಅಗ್ನಿ ಸಮೀಪಕ್ಕೆ ಹೋಗಿ ಕುಂಡಿರೋದು ಉಪನಿ ಅಂತ ಅರ್ಥ ಅಂದಂಗ. ನಿಮಿತ್ ನಿಶ್ಚಯ ಜ್ಞಾನಂ, ಕ್ಲಿಯರ್ ನಾಲೆಜ್. ನೀ ಅಂದ್ರ ನಿಶ್ಚಯ ಜ್ಞಾನ. ಹೌದಪ್ಪ, ಕ್ಲಿಯರ್ ಕಟ್. ಎರಡೆರಡೇ 4
2 3 6 7 ಅಲ್ಲ 5 ಅಲ್ಲ, ಹಿಂಗ ನಿಖರವಾದಂತ ಜ್ಞಾನ ಬೇಕು. ಕ್ಲಿಯರ್ ನಾಲೆಜ್ ಮೀನ್ಸ್ 2 ಥಿಂಗ್ಸ್. ನಿಶ್ಚಯ ಜ್ಞಾನ ಅಂದ್ರೆ ಅದ್ರ ಮತ್ತೆ 2 ಬರ್ತದೆ. ಹೆಂಗಿರ್ಬೇಕು ಅದು ನಿಶ್ಚಯ ಜ್ಞಾನ? ಸರ್ವವಿಧ ಸಂಶಯ ಅಭಾವ. ಒಂದಿಟ್ಟು ಸಂಶಯ ಇರಬಾರ್ದು. ನಿಶ್ಚಯ ಜ್ಞಾನ ಅಂದ್ರೆ ಒಂದಿಟ್ಟು ಸಂಶಯ ಇರಬಾರ್ದು. ನಾಟ್ ಎನ್ ಐಯೋಟ ಆಫ್ ಡೌಟ್ ಶುಡ್ ಬಿ ಪ್ರೆಸೆಂಟ್. ಅಲ್ಲಿ ಸಂಶಯದ 1% ಸಂಶಯ ಇರಬಾರ್ದು. ಇಟ್ ಈಸ್ ಸಂಶಯ ರಹಿತ ಜ್ಞಾನ. ಇದು ಒಂದು ಲಕ್ಷಣ. ಮತ್ತೊಂದು ಏನ್ ಲಕ್ಷಣ ಅಂತಂದ್ರೆ it should be free from habitual identification with body mind complex. ಅದು ವಿಪರೀತ ಭಾವನಾ ರಹಿತ ಇರಬೇಕು. ನಾವು ಜ್ಞಾನ ಆಗ್ತದೆ, ನಾನು ಶರೀರ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಅಂತಃಕರಣ ಚತುಷ್ಟಯನು ನಾನಲ್ಲ, ಎಲ್ಲಾ ಜ್ಞಾನ ಆಗ್ತದೆ. ಜ್ಞಾನ ಆಗುದಿಲ್ಲ ಅಂತಲ್ಲ, ಆಗ್ತದೆ. ಹಸಿವು ನನಗಾಗುದಿಲ್ಲ, ಪ್ರಾಣಕ್ಕಾಗ್ತತಿ. ನೀರಡಿಕೆ ನನಗಾಗುದಿಲ್ಲ, ಪ್ರಾಣಕ್ಕಾಗ್ತತಿ. ಕಾಮ ನನಗಾಗುದಿಲ್ಲ, ಮನಸ್ಸಿಗಾಗತಿ. ಕ್ರೋಧ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಇವೆಲ್ಲ ಮನಸ್ಸಿಗಾಗವ, ನನಗಾಗುದಿಲ್ಲ. ಜ್ಞಾನ ಆಗ್ತದೆ. ಮತ್ತ ಕಾಮಾಕಾರ, ಕ್ರೋಧಾಕಾರ, ಲೋಭಾಕಾರ ವೃತ್ತಿ ಆದಾಗ ನನಗ ಕಾಮ ಆಗೈತಿ, ನನಗ ಕ್ರೋಧ ಆಗೈತಿ, ನನಗ ಲೋಭ ಆಗೈತಿ. ಅಲ್ರಿ ಅವು ನಿಮ್ಮ ಅಲ್ಲವು, ಅವು ಅಹಂಕಾರದ್ದು ಮನುಷ್ಯನು. ಮತ್ತು ನನಗಾಗತಿ ಅಲ್ಲೋ ಮಾರಾಯ. ಇಷ್ಟೊತ್ತರ ಬೆಳತನಕ ಪುರಾಣ ಕೇಳಿ ಬೆಳಗು ಮುಂಜಾನೆ ಇದೇನು ಮಾರಾಯ? ಇದಕ್ಕೇನಂತಾರ? ವಿಪರೀತ ಭಾವನೆ. ಜ್ಞಾನ ಆದ್ಮ್ಯಾಗ ನನ್ಗೆ ಹಸಿವಾಗೈತಿ, ಊಟ ಕೊಡಂತಾನ. ಖರೆ ಏನ್ ಅನ್ಬೇಕಮ್ಮ? ಪ್ರಾಣಕ್ಕೆ ಊಟ ಆಗೈತಿ, ಪ್ರಾಣಕ್ಕೆ ಊಟ ಕೊಡ್ರಿ ಅನ್ಬೇಕು. ಖರೆ ಖರೆ ಅಂದ್ರ ಜ್ಞಾನ ಆದ್ಮ್ಯಾಗ ಈಗ ನಮಗೆ ಮಾತಾಡಿದ್ರೆ ಮಂದಿ ಮುಚ್ಚಂತಿತ್ತು ಗೊತ್ತಾರ. ಅದಕ್ಕೆ ಇವ ಏನ್ ಮಾಡ್ತಾರ? ಮದುವೆಯಿಂದ ಮತ್ತೆ ಏನ್ ಮಾಡ್ತಾರ? ಅದೇ ರೀತಿ ನನಗ ಹಸಿವಾಗೈತಿ ಅಂತಾನ. ಇದು ಏನದ? ವಿಪರೀತ ಭಾವನೆ. ಇದು ಹೋಗಾಕ ನಿಧಿಧ್ಯಾಸನ ಮಾಡಬೇಕು. ಹಲವಾರು ಜನ್ಮದಲ್ಲಿ ಶರೀರ ಮನಸ್ಸು ಬುದ್ಧಿಗಳಿಗೆ ನಾನು ನಾನು ಅನ್ಕೊಂತ ಬಂದೇವಿ. ಅದು ಒಮ್ಮೆಲೆ ಹೋಗುದಿಲ್ಲ. ಮೊದಲು ಕಳ್ಕೊಳ್ಳೋದು ಏನೈತಿ? habitual identification with the body mind complex. You should be free from. ದೇಹಾಭಿಮಾನ ರಹಿತ ಜ್ಞಾನ ಆಗ್ಬೇಕು. Which is otherwise called a triangular format. ಇದಕ್ಕೇನಂತ ನಾವು ಇದ್ರಾಗ triangular format ಅಂತೀವಿ. The triangular format is the notion that I am the victimized jiva, the world is a victimizer, the God is my savior. ಜೀವ, ಜಗತ್ತು, ಈಶ್ವರ ಅಂತ ಮೂರನೇ ಯಾವ ಒಪ್ಪ್ಯಾನಲ್ಲ ಅವಾಗ ನಾವೇನಂತೀವಿ? ಟ್ರಯಾಂಗುಲರ್ ಫಾರ್ಮ್ಯಾಟ್ ಅದಾನ ಜೀವ ಅಂತೀವಿ ನಾವು. ಈ ಮೂರನ್ನ ಕಳೆದು 2ಕ್ಕೆ ಬರ್ಬೇಕು ಮಧ್ಯಮ ಅಧಿಕಾರಿ. ಆ 2 ಹೋಗಿ 1ಕ್ಕೆ ಬರ್ಬೇಕು ಉತ್ತಮ ಅಧಿಕಾರಿ. ಹಿಂಗ ನಮ್ಮದು ಪ್ರಯಾಣ ಅದ. ಮೊದಲ ರೈಲ್ವೆದಾಗ ಹೋಗ್ಬೇಕು, ಆಮ್ಯಾಗ ವಿಮಾನದಾಗ ಹೋಗ್ಬೇಕು. ಹಿಂಗದಾವ ನಮ್ಮ ಟ್ರಾವೆಲ್. ಡೈರೆಕ್ಟ್ ವಿಮಾನ ಇಲ್ಲ, ಡೈರೆಕ್ಟ್ ರೈಲ್ವೆ ಹೋಗಬೇಕಿಲ್ಲ. ಮೊದಲ ಟ್ರಯಾಂಗುಲರ್ ಫಾರ್ಮ್ಯಾಟು, ಆಮ್ಯಾಗಿಂದ ಡ್ಯುಯಲ್ ಫಾರ್ಮ್ಯಾಟು, ಆಮೇಲೆ ಪಾರಮಾರ್ಥಿಕ ಲೆವೆಲ್ ಒಂದೇ ಫಾರ್ಮ್ಯಾಟ್. ಅಂದ್ರೆ ಮೊದಲ 3 ಸತ್ತ ಹೋಗ್ತೀವಿ ಮನುಷ್ಯ ಕರ್ಕೊಂಡು ಹೋಗೋದಂದ್ರೆ. ಮೊದಲ 3 ಸತ್ತ: ಪ್ರಾತಿಭಾಷಿಕ ಸತ್ತ, ವ್ಯಾವಹಾರಿಕ ಸತ್ತ, ಪಾರಮಾರ್ಥಿಕ ಸತ್ತ ಹೇಳ್ತೀವಿ ಮೊದಲು. ಇವತ್ ಬಂದ್ ನಾವು ಆಮ್ಯಾಗ ಏನ್ ಮಾಡ್ತೀವಿ? ವ್ಯಾವಹಾರಿಕ ಸತ್ತವನ್ನ ಪ್ರಾತಿಭಾಷಿಕದಾಗ ಮಿಕ್ಸ್ ಮಾಡಿ 2 ಸತ್ತ ಹೇಳ್ತೀವಿ. ನೋಡಪ್ಪ, ಒಂದು ಪ್ರಾತಿಭಾಷಿಕ, ಇನ್ನೊಂದು ಪಾರಮಾರ್ಥಿಕ ಹೇಳ್ತೀವಿ. ಪಾರಮಾರ್ಥಿಕ ಅದನ್ನ ಮಿಥ್ಯಾ ಐತೆ ಅಂತ ತಿಳ್ಕೊಳ್ಳೋದು, ಪ್ರತೀತಿ ಮಾತ್ರ ಅಂತ ಅದನ್ನ ಅಳಗಳದು. ಏಕಮೇವ ಒಂದೇ ಸತ್ತ ಹೇಳ್ತೀವಿ. ನೀ ಒಬ್ಬನೇ ಬ್ರಹ್ಮದ, ನಿನ್ನ ಬಿಟ್ಟು ಜಗತ್ನಾಗ ಜಗತ್ತ ಇದು. ಮತ್ ಜಗತ್ನಾಗ ಅನ್ನಕ್ ಯಾಕೆ? ಜಗತ್ತ ಇಲ್ಲ. ಶರೀರ ಅಂತೂ ದೂರದ ಬಂತು. ಈ ಶರೀರ ಎದ್ರಾಗ ಬಂತು? ಜಗತ್ನಾಗ ಬಂತು, ಆತ್ಮದಾಗ ಬಂತು. ಈ ಶರೀರ ನಿಮ್ದು ಗೊತ್ತೈತಲ್ಲ, 70-80 kg ಈ ಶರೀರ. ಪ್ರಪಂಚದಾಗ ಬಂತು, ಆತ್ಮದಾಗ ಬಂತ್ರಿ. ಪ್ರಪಂಚದಾಗ ಬಂತಂದವರು ಖರೆ.
ಆತ್ಮದಾಗ ಬಂತ ನೋಡು ತಿದ್ಕೊಂಡು ಶರೀರನು ಕೂಡ ಅರ್ಥಾಗ ಉಯ್ಬೇಕು. ನೀವು ನಿರಾಕಾರ ನಿರ್ಗುಣ ಪರಮಾತ್ಮನಾಗಿ ಉಳಿಬೇಕು. ಇದೇನೀಗ ಇನ್ನೊಮ್ಮೆ ಇದು ಆತ್ಮದಾಗ ಬಂತು ಅಂತಿರಲ್ಲ, ಆ ದೋಷ ಕಳ್ಕೋಬೇಕಾಗ್ತದ. ಅಲ್ಲಿ ಮಟಾನು ಸತ್ಯ ಐತ್ ನಮ್ದು. ಈಗ ನನಗೂ ಮೋಕ್ಷ ನಿನಗೂ ಮೋಕ್ಷ. ಅದೇನು ಮೋಕ್ಷ ಅಂದ್ರೆ ಹಗರ ಮಾಡಿದ ಹಗರ ಅಲ್ಲ ಅಂದ್ರೆ ವಜ್ಜೆ ಅಂತೀರ. ಬಾಳ ನೋಡ್ರಿ, ಬಾಳ ಹಗರನು ಐತಿ, ಬಾಳ ವಜ್ಜೆನೂ ಐತಿ. ತಿಳಿಲಾರ್ದವ್ರಿಗೆ ಬಾಳ ವಜ್ಜೆ, ತಿಳಿದವ್ರಿಗೆ ಬಾಳ ಹಗರ. ಶರೀರ ಮನಸ್ಸನ್ನು ಅನಾತ್ಮದಾಗ ಹಾಕಿ ಸುಡ್ಬೇಕ್ರಿ. ಪ್ರಪಂಚದಾಗ ಬರ್ತಾವ ಶರೀರಗಳು, ಮನಸ್ಸುಗಳು. As long as this mindset exists even in small traces, ಸ್ವಲ್ಪ ಪ್ರಮಾಣದಾಗ 0.0% ನಾನು ಶರೀರ ಅನ್ನೋದು ಉಳಿದಿತ್ತಂದ್ರೆ ಸ್ವಲ್ಪ ಉಳಿದಿತ್ತದು. ಇವರಿಗೆ ಇನ್ ದ ಸಬ್ ಕಾನ್ಸಿಯಸ್ ಮೈಂಡ್, ನಮ್ಮ ಅಂತರ ಮನಸ್ಸಿನೊಳಗ ಒಳಗೆ ಹುದುಕೊಂಡಿತ್ತಂದ್ರೆ ಅದು ನಾನು ಶರೀರ ಅನ್ನೋದು 1%, 100ಕ್ಕೆ 1% ಇತ್ತಂದ್ರೆ the self knowledge will be unclear. ನಿಮ್ಗೆ ಆತ್ಮಜ್ಞಾನ ಅಷ್ಟು ಪರ್ಫೆಕ್ಟ್ ಆಗುದಿಲ್ಲ. Therefore, this triangular format must be replaced by a binary format. I am the Atma that can never be victimized. ಆದ್ದರಿಂದ ಈ ತ್ರಿಸತ್ತ ಒಯ್ದು ತ್ರಿಸತ್ತದಾಗ ಮರ್ಜ್ ಮಾಡಬೇಕು, ಕೂಡಿಸ್ಬೇಕು. ಐ ಆಮ್ ದಿ ಆತ್ಮ, ನಾನೇ ಆತ್ಮನಿದ್ದೇನೆ. ನೆವರ್ ವಿಕ್ಟಿಮೈಸ್ಡ್, ನಾ ಎಂದೂ ಬಲಿ ಪಶು ಆಗಿಲ್ಲ. ಅಂಡ್ ದ ವರ್ಡ್ ಈಸ್ ಅನಾತ್ಮ, ಜಗತ್ತನ್ನುವಂಥದ್ದು ಅನಾತ್ಮದ, ವಿಚ್ ಕ್ಯಾನ್ ನೆವರ್ ಬಿ ವಿಕ್ಟಿಮೈಸ್ಡ್, ಅದು ನನ್ನ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಿನ್ಸ್ ಐ ಕೆನಾಟ್ ಬಿ ವಿಕ್ಟಿಮೈಸ್ಡ್ ಬೈ ದ ವರ್ಡ್, I do not require any external savior to rescue me. ಈ ಜಗತ್ ನನಗೆ ಆತ್ಮ ಅಂತ ತಿಳಿದಾಗ ಈ ಜಗತ್ ನನಗೆ ಮುಟ್ಟಾಕ್ಸದ ಸಾಧ್ಯತೆ. ಜಗತ್ತು ನಾನು ಸ್ವರೂಪದಿಂದ ನಾ ಆತ್ಮ ಅಂತ ತಿಳಿದಾಗ ನನ್ನ ಆತ್ಮ ಸ್ವರೂಪವನ್ನು ಜಗತ್ತು ಮುಟ್ತೇನ್ರಿ. ಜಗತ್ತು ಮುಟ್ಟಾಕಾಗೋದಿಲ್ಲ. ಆದ್ದರಿಂದ ನಾನು ಜಗತ್ತಿನಿಂದ ರಕ್ಷಣೆ ಮಾಡಿಕೊಳ್ಳುವಂತ ಸಮಸ್ಯೆ ತಪ್ಪಿ ಹೋತು. ದಿಸ್ ಈಸ್ ಕಾಲ್ಡ್ ಸಮ್ಯಕ್ ಜ್ಞಾನಂ, ವಿಚ್ ಈಸ್ ದ ಸೇಮ್ ಆಸ್ ಉಪನಿ. ಇದಕ್ಕೆ ಸಮ್ಯಕ್ ಜ್ಞಾನ ಅಂತಾರ, ಇದಕ್ಕೆ ಉಪನಿ ಅಂತಾರ. ಉಪನಿಷತ್ಲಾಗ ಉಪನಿ. ಇನ್ನು ಶತ್ ಅನ್ನುವಂಥ ಶಬ್ದದಲ್ಲೂ, ಶತ್ ಅಂದ್ರೆ ಏನು? ನಾಶ ಮಾಡುವುದು. ಏನ್ ನಾಶ ಮಾಡ್ತೈತದು? ಉಪನಿ ಅಂದ್ರೆ ಜ್ಞಾನ, ಜ್ಞಾನವನ್ನು ನಾಶ ಮಾಡ್ತೈತಿ ಇಲ್ಲ. ಅದು ನಾಶ ಏನ್ ಮಾಡ್ತದಂದ್ರೆ ಸಂಸಾರ, ಸಂಸಾರವನ್ನು ನಾಶ ಮಾಡುವಂಥದ್ದು. ಸ್ವರೂಪ ಜ್ಞಾನವನ್ನು ಉಂಟು ಮಾಡುವುದು ಯಾವುದೋ ಅದು ಉಪನಿಷತ್ತು. ಸಂಸಾರ ಅಂದ್ರೆ ಏನ್ರಿ? ನಾನು ಅಪೂರ್ಣ, ನಾನು ಪರಿಚ್ಛಿನ್ನ ಭಾವ ಐತಲ್ಲ, ನಾನು ಹುಟ್ಟುವವ, ನಾನು ಸಾಯುವವ ಅನ್ನುವಂಥದ್ದು ಏನೈತಿ? ಈ ಅಭದ್ರತೆಯನ್ನ ನಾಶ ಮಾಡುವುದೇ ಏನು? ಶಬ್ದ ಧಾರ್ಮಿಕ. ಲೈಫ್ ಈಸ್ ಸಂಸಾರ and it is meaningless, burdensome, boring and struggle. MBBS ಬರ್ಕೊಡು. MBBS ನಮ್ಮ ಅರ್ಥ ಇವು. ಮೀನಿಂಗ್ಲೆಸ್, ಎಂ ಅಂದ್ರೆ ಮೀನಿಂಗ್ಲೆಸ್, ಬಿ ಅಂದ್ರೆ ಬರ್ಡನ್ಸಮ್, ಇನ್ನೊಂದು ಬಿ ಅಂದ್ರೆ ಬೋರಿಂಗ್, ಇನ್ನೊಂದು ಎಸ್ ಅಂದ್ರೆ ಸ್ಟ್ರಗಲ್, ಸ್ಟ್ರಗಲ್. ಆದ್ದರಿಂದ ನಮ್ಮ ಜೀವನ ಸಂಸಾರ ಯಾವಾಗ ಅಂದ್ರೆ ಅದು MBBS ಆದಾಗ ಸಂಸಾರ ಆಗ್ತದೆ. MBBS ಆಗೈತೆ ನಿಮ್ದು ಸಂಸಾರ. ಏನ್ MBBS? ಅದು ಅರ್ಥಹೀನ, ಮೀನಿಂಗ್ಲೆಸ್, ಬರ್ಡನ್ಸಮ್, ವಜ್ಜ, ಬೋರಿಂಗ್, ಬೇಜಾರ್ ವಿಷಯ, ಸ್ಟ್ರಗಲ್, ಯಾವಾಗ್ಲೂ ಹೋರಾಟ. ಇದೇ ಸಂಸಾರ. ಉಪನಿ ಡಿಸ್ಟ್ರಾಯ್ ಸಂಸಾರ. ಉಪನಿಷತ್ತು ಸಂಸಾರವನ್ನು ನಾಶ ಮಾಡ್ತದ ಬೈ ರಿಮೂವಿಂಗ್ ದ ನೋಷನ್ ಆಫ್ ಇನ್ಸೆಕ್ಯೂರಿಟಿ. ನಮ್ಮಲ್ಲಿ ಏನು ಅಭದ್ರತೆ, ಆ ಭದ್ರತೆಯನ್ನು ತೆಗೆದು ಭದ್ರತೆಯನ್ನ ಕೊಡ್ತದ.
ಉಪನಿ. ಸೆಕೆಂಡ್ಲಿ ಇಟ್ ಇಸ್ ಆಲ್ಸೋ ಎ ಗಿವರ್ ಆಫ್ ಮೋಕ್ಷ, ಅದು ಮೋಕ್ಷವನ್ನು ಕೊಡ್ತದೆ. ಮೋಕ್ಷ ಈಸ್ ಕನ್ವರ್ಟಿಂಗ್ ಲೈಫ್ ಫ್ರಮ್ ಲಯಬಿಲಿಟಿ ಇಂಟು ಅಸೆಟ್. ಮೋಕ್ಷ ಅಂದ್ರೆ ಏನ್ರಿ ಅಂತಂದ್ರೆ ನಮ್ಮ ಸಾಲವನ್ನ ಎಲ್ಲಾ ನಾಶ ಮಾಡಿ ನಮಗ ಸಂಪತ್ತನ್ನು ಕೊಡುವಂತಹದ್ದು ಯಾವುದು, ಅದು ಮೋಕ್ಷ. ಬರ್ಕೊಡ್ರಿ. ಮೋಕ್ಷ ಈಸ್ ಕನ್ವರ್ಟಿಂಗ್ ಲೈಫ್, ಇಂಗ್ಲಿಷ್ ಬರೋದು ಬರ್ಕೊಡ್ರಿ. ಮೋಕ್ಷ ಈಸ್ ಕನ್ವರ್ಟಿಂಗ್ ದ ಲೈಫ್ ಫ್ರಮ್ ಲಯಬಿಲಿಟಿ ಟು ಎನ್ ಅಸೆಟ್. ಅಂದ್ರೆ ಏನರ್ಥ? ಮೋಕ್ಷವು ನಮ್ಮ ಜೀವನವನ್ನ, ಸಾಲಯುಕ್ತ ಜೀವನವನ್ನ ಮುಕ್ತಗೊಳಿಸಿ ಸಾಲ ಮುಕ್ತ ಐಶ್ವರ್ಯವನ್ನ ಸಂಪಾದಿಸುವುದು ಅಸೆಟ್. ಲೈಫ್ ಇಸ್ ಎ ಬ್ಲೆಸ್ಸಿಂಗ್. ಹಿಂಗಾದಾಗ ಜೀವನ ಅನ್ನುವಂಥದ್ದು ಸಂಸಾರ ಆಗುದಿಲ್ಲ, ಅದು ಅನುಗ್ರಹ ಆಗ್ತದೆ, ಬ್ಲೆಸ್ಸಿಂಗ್. ಲೈಫ್ ಈಸ್ ರೇರೆಸ್ಟ್ ಅಪಾರ್ಚುನಿಟಿ ಟು ಕ್ಲೇಮ್ ಮೈ ಗ್ಲೋರಿ ಆಸ್ ಬ್ರಹ್ಮನ್. ಈ ಜೀವನ ಅನ್ನುವಂಥದ್ದು ಮನುಷ್ಯನಿಗೆ ಜನ್ಮ ಜನ್ಮಾಂತರದಲ್ಲಿ ಕ್ವಚಿತವಾಗಿ ಬಂದಂತ ಒಂದು ಸನ್ನಿವೇಶ. ಏನ್ ಬರ್ಬೇಕು? ಮನುಷ್ಯತ್ವ ಬರ್ಬೇಕು, ಗುರುಶಾಸ್ತ್ರ ಭೇಟಿ ಆಗ್ಬೇಕು, ಅವ್ರು ಹೇಳಿದ್ ನಮ್ಗೆ ತಿಳಿಬೇಕು, ಅವ್ರು ತಿಳಿದಿದ್ ನಮ್ಮಲ್ಲಿ ಉಳಿಬೇಕು. ಅಂದ್ರೆ ಏನ್ ತುಸಾಪುಣ್ಯ ಏನಿಲ್ಲ. ಇಟ್ ಇಸ್ ಎ ರೇರೆಸ್ಟ್ ಅಪಾರ್ಚುನಿಟಿ. ಬಹಳ 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 ಕಡಿಮೆ ಮಂದಿಗೆ ಈ ಜಗತ್ನಾಗ ಇಂಥ ಭಾಗ್ಯ ಸಿಗ್ತದ ಅಂತ ಹೇಳ್ತಾರ ಅಪ್ಪೋರು. ನೋಡ್ರಿ, 800 ಕೋಟಿ ಜನ ಅದಾರ ನಮ್ಮ ಈ ಪೃಥ್ವಿಯೊಳಗ. ಈ ವೇದಾಂತ ಜ್ಞಾನಕ್ಕೆ ಎಷ್ಟು ಮಂದಿ ಬಂದಾರ ನೋಡ್ರಿ. 1 ಕೋಟಿಗೆ ಒಬ್ಬರದ 800 ಮಂದಿ ಬಂದಿರ್ಬೇಕಾ? ಆ 800 ಪೈಕಿ ನಾವು ಅದೇ ಒಂದು ನಮ್ಗೆ ಹೆಮ್ಮೆ ಪಡಬೇಕು, ಏನ ದುಃಖ ಪಡಬೇಕು? ಕೋಟಿಗೆ ಒಬ್ಬ ಶರಣ ಅಂದ್ರೆ 800 ಕೋಟಿ ಅದ ಪಾಪ್ಯುಲೇಷನ್ ಇಡೀ ಜಗತ್ತಿಂದ, ಇಂಡಿಯಾದಲ್ಲ. ಜಗತ್ತಿನೊಳಗ 1 ಕೋಟಿಗೆ ಒಬ್ಬರ ಅಂದ್ರೆ 800 ಮಂದಿ ಶಾಸ್ತ್ರಕ್ಕೆ ಬಂದಾರಪ್ಪ ಅಂದ್ರ ಎಷ್ಟು ಇದು ವಿರಳವಾದಂತ ಅವಕಾಶ ರೀ. ಹೌದಲ್ರಿ, ಬಹಳ ವಿರಳ. ರೇರೆಸ್ಟ್ ಅಪಾರ್ಚುನಿಟಿ ಟು ಕ್ಲೇಮ್ ಮೈ ಗ್ಲೋರಿ ಆಸ್ ಬ್ರಹ್ಮನ್. ನನ್ನ ಮಹಿಮೆ ಬ್ರಹ್ಮ ಅದ ಅಂತ ತಿಳ್ಕೋಬೇಕು ಅನ್ನುವಂತಹದ್ದು ಮಹಿಮೆ ಮತ್ತು ಸಾಧ್ಯತೆ ಬಹಳ ಕಡಿಮೆ ಜನಕ್ಕೆ ಸಿಗ್ತದ ಅಂತ ಅಂತಿದ್ದು. ಆ ಕಡಿಮೆ ಜನರಲ್ಲಿ ನಾವು ಒಬ್ಬರಾಗಿವಪ್ಪ ಅಂತ ತಿಳ್ಕೊಂಡು ಅಭಿಮಾನ ಪಡ್ಬೇಕು. ಹಿಂಗ ಯಾರು ಅಭಿಮಾನ ಪಟ್ಟಿದ್ರಿ ಹಿಂದಿನ ಉಪನಿಷತ್ತಾಗ? ಸಂದರ್ಭದೊಳಗೆ ಸ್ಪಷ್ಟೀಕರಿಸಿರಿ ಅಂತಂದಾಗ ನಚಿಕೇತ ಪಟ್ಟಿದ್ದ ನೋಡ್ರಿ. ನಚಿಕೇತ ಪಟ್ಟಿದ್ದ ಜ್ಞಾನಿಗಳಲ್ಲಿ ನಾನು ಒಬ್ಬ ಜ್ಞಾನಿಯಾಗಿ ಹೋಗ್ತೀನಿ ಅಂತ ತಿಳ್ಕೊಂಡು ಅಭಿಮಾನ ಪಟ್ಟಿದ್ದ ನೋಡ್ರಿ. ಆ ಶ್ಲೋಕ ಯಾವ್ದು ಹೋಮ್ವರ್ಕ್ ಮಾಡ್ರಿ. ದ ಉಪನಿಷತ್ ಕನ್ವೆ ದ ಸೇಮ್ ಮೆಸೇಜ್. ತೈತ್ರಿಯ ಉಪನಿಷತ್ ಸೇಜ್ ಅಹಮನ್ನಂ ಅಹಮನ್ನಾದ ಅಹಂ ಲೋಕಕೃತ್. ಇದ ವಿಷಯವನ್ನ ತೈತ್ರಿಯ ಉಪನಿಷತ್ ನಾವು ಮುಂದಿನ ಸಲ ಅಭ್ಯಾಸ ಮಾಡ್ಕೊತೀವಿ. ಏನ್ ಹೇಳ್ತದಂದ್ರೆ ಅಹಮನ್ನಂ ಅಹಮನ್ನಾದ ಅಹಂ ಶ್ಲೋಕಕೃತ್. ನಾನು ಆಹಾರ ಅದೇನಿ ಅಂತ ಶ್ಲೋಕ. ನಾನು ಆಹಾರವನ್ನ ತಿನ್ನುವವ ಅದೇನಿ ಅಂತಾನ, ನಾ ಎರಡೂ ಅದೇನಿ ಅಂತ. We are going to see the beautiful mantras in Kaivalya Upanishad also. ತೈತ್ರೇಯ ಬಂದಾಗ ಅದ್ರ ಡೀಟೇಲ್ ಹೇಳ್ತೀನಿ. ಇಲ್ಲಿ ಏನ್ ಹೇಳ್ತಾರೆ? ಕೈವಲ್ಯ ಉಪನಿಷತ್ತಾಗಲೂ ಒಂದು ಮಂತ್ರ ಬರ್ತದೆ. ಕೈವಲ್ಯ ಉಪನಿಷತ್ತಾಗ ಒಂದು ಮಂತ್ರ ಬರ್ತದೆ. 19ನೇ ಮಂತ್ರ. ಮಯ್ಯೇವ ಸಕಲಂ ಜಾತಂ ಮಯಿ ಸರ್ವಂ ಪ್ರತಿಷ್ಠಿತಂ ಮಯಿ ಸರ್ವಂ ಲಯಂ ಯಾತಿ ತದ್ ಬ್ರಹ್ಮ ದ್ವಯಂ ಅಸ್ಮಿಯಹಂ. ಇವನ್ ಎವ್ರಿಥಿಂಗ್ ಇಸ್ ಬಾರ್ನ್ ಇನ್ ಮೀ ಅಲೋನ್. ನನ್ನಲ್ಲಿ ಪ್ರತಿಯೊಂದು ಹುಟ್ಟದ. ನಾ ಆತ್ಮ ಅಂತ ತಿಳ್ಕೊಂಡಾಗ ನನ್ನಿಂದ ಎಲ್ಲ ಉತ್ಪತ್ತಿ ಆಗ್ತದೆ. ತಸ್ಮಾತ್ ಆತ್ಮನಃ ಆಕಾಶ ಸಂಭೂತಃ. ಎಲ್ಲಿ ಬರ್ತದ್ರಿ ಇದು? ತೈತ್ರಿಯ ಉಪನಿಷತ್. ತಸ್ಮಾತ್ ತಸ್ಮಾತ್ ಅಂದ್ರೇನ್ರಿ? ಯಾರು ಹೇಳ್ತೀರಿ? ಯಾರೆಲ್ಲ ಬರ್ತೈತಿ ಸಂಸ್ಕೃತ ಬೇಸಿಕ್. ತಸ್ಮಾತ್ ತಸ್ಮಾತ್ ಆತ್ಮನಃ ಆಕಾಶ ಸಂಭೂತಃ. ತಸ್ಮಾತ್ ತಸ್ಮಾತ್ ಅಂದ್ರೆ ಏನು? ಯಾರು ಹೇಳ್ತೀರಿ? ಇಲ್ಲ ಬಿಡ್ರಿ, ಸಂಸ್ಕೃತ ಬಂದವ್ರಿಗೆ ಗೊತ್ತಾಗ್ತದೆ. ತಸ್ಮಾತ್ ಆ ಪರಮಾತ್ಮನಿಂದ
ಜೀವಾತ್ಮನಿಂದಾಗಲಿ ತಸ್ಮಾತ್ ವಾ ಏತಸ್ಮಾತ್ ಈ ಜೀವಾತ್ಮನಿಂದಾಗಲಿ ಆತ್ಮನಃ ಆಕಾಶ ಸಂಭೂತಃ ಅವನಿಂದ ಈ ಆಕಾಶ ಹುಟ್ಟಿತು ಅಂತ ಹೇಳ್ತಾರೆ ಶಾಸ್ತ್ರ. ಅಂದ್ರೆ ಅದೇ ಜೀವಾತ್ಮ ಪರಮಾತ್ಮ ಐಕ್ಯ ಹೇಳ್ತೋ ಏನು ಭೇದ ಹೇಳ್ತೋ? ಐಕ್ಯ ಹೇಳ್ತದೆ. ಜೀವಾತ್ಮ ಪರಮಾತ್ಮ ಹೇಳಾಕ ಹೆಸರು ವಸ್ತು ಒಂದೇ. ಇಂಕ ಮಸಿ ಕೇಟ ಬಾಗಲ ಅಂದಂಗ ಒಂದೇ ವಸ್ತುವಿಗೆ ಎರಡು ಹೆಸರು. ಮೈಯೇವ ಸಕಲಂ ಜಾತಂ ಮೈ ಸರ್ವಂ ಪ್ರತಿಷ್ಠಿತಂ ಮೈ ಸರ್ವಂ ಲಯಂತಿ ತದ್ ಬ್ರಹ್ಮದ್ವಯಮಯ ಅಸ್ಮಿ ಅಹಂ. ಎವ್ರಿಥಿಂಗ್ ಇಸ್ ಬಾರ್ನ್ ಇನ್ ಮೀ ಅಲೋನ್. ಪ್ರತಿಯೊಂದು ನನ್ನಿಂದ ಹುಟ್ಟಿದ, ನಾ ಆತ್ಮ. ಎವ್ರಿಥಿಂಗ್ ಇಸ್ ಬೇಸ್ಡ್ ಆನ್ ಮೀ. ಪ್ರತಿಯೊಂದು ನನ್ನ ಅವಲ ಆಧಾರ ಅಧಿಷ್ಠಾನದ ಮೇಲೆ ಭಿನ್ನ ಸತ್ತಾದಾಗ ತೋರಾಗತ್ತದ, ಭಿನ್ನ ಸತ್ತಾದಾಗ ತೋರಾಗತ್ತದ. ಎವ್ರಿಥಿಂಗ್ ರಿಸಾಲ್ವ್ ಇನ್ ಟು ಮೀ ಅಲೋನ್. ಕೊನೆಗೆ ಕಾಣ್ತಾ ಇರುವಂತ ಪದಾರ್ಥಗಳು ಎಲ್ಲಿ ಲಯ ಹಾಕವ ಅಂದ್ರ ನನ್ನಲ್ಲೇನ ಲಯ ಹಾಕವ. ಆ ಯಾವುದು ಸೃಷ್ಟಿ ಕಾರಣ ಲಯ ಕಾರಣವಾದಂತ ಅಧಿಷ್ಠಾನ ಸ್ವರೂಪ ಅದೆಯೋ ಅವನೇ ನಾನು ಇದ್ದೇನೆ, ಅದೇ ನಮ್ಮಲ್ಲಿದೆ ಹೇಳ್ತದೆ. ಮೈಯೇವ ಸಕಲಂ ಜಾತಂ. ಇದ ಉಪನಿಷತ್ತಾಗ ಬರುವಂತ ಮಂತ್ರ. ಇನ್ನೊಂದು ಮಂತ್ರ ಬರ್ತದೆ, 20ನೇ ಶ್ಲೋಕ ಹೇಳ್ತದೆ, ಅಣೋರಣೀಯಾನ್ ಅಹಮೇವ ತದ್ವದ ಮಹಾನಹಂ ವಿಶ್ವಮಹಂ ವಿಚಿತ್ರಂ. 20ನೇ ಶ್ಲೋಕ ಬರ್ತದೆ. ಏನಿದ್ರ ಅರ್ಥ? ಐ ಆಮ್ ಸಟ್ಲರ್ ದ್ಯಾನ್ ದ ಸಟ್ಲ್. ನಾನು ಸೂಕ್ಷ್ಮಕ್ಕಿಂತ ಸೂಕ್ಷ್ಮ. ಐ ಆಮ್ ಬಿಗ್ ಆಲ್ಸೋ, ಐ ಆಮ್ ಮೆನಿಫೋಲ್ಡ್ ಯೂನಿವರ್ಸ್ ಆಲ್ಸೋ. ನಾನು ದೊಡ್ಡವ. ಎಷ್ಟು ದೊಡ್ಡವದೇನೆ ಅಂದ್ರೆ ದೊಡ್ಡದಕ್ಕಿಂತ ದೊಡ್ಡವದೇನಿ. ಜಗತ್ಗಿಂತಲೂ ನಾ ದೊಡ್ಡವದೇನಿ. ಐ ಆಮ್ ದಿ ಏನ್ಶಿಯಂಟ್ ಒನ್. ನಾನು ಬಹಳ ಹಳವ, ಹೊಸಬಲ್ಲ, ಹಳವ. ಐ ಆಮ್ ದ ಆಲ್ ಪರಮೇಶಿ ಒನ್. ನಾನು ಎಲ್ಲ ಕಡೆ ವ್ಯಾಪಕವಾಗಿರುವಂತ ಸ್ವರೂಪ. ಐ ಆಮ್ ದ ರೂಲರ್. ನಾನೇ ಈಶ್ವರ. ಐ ಆಮ್ ದ ಎಫ್ಲೂಜೆಂಟ್ ಒನ್. ನಾನೇ ಎಲ್ಬೇಕಲ್ಲೇ ಪ್ರಕಾಶಮಾನವಾಗಿ ಹೊಳೆಯುವಂತ ಚೇತನ. ಐ ಆಮ್ ವೆರಿ ಆಸ್ಪೀಷಿಯಸ್ನೆಸ್. ನಾನು ಮಂಗಳ ಸ್ವರೂಪನಿದ್ದೇನೆ. ಯಾರ ಸುದ್ದಿ ಇದು? ನಮ್ಮ ಸುದ್ದಿ. ಎಲ್ಲಿ ಹೇಳ್ತದ? ಇದು ಉಪನಿಷತ್. ಇನ್ನೊಂದು ಮಂತ್ರ ಅದ. ಇದು ವಿಷಯವನ್ನು ಮತ್ತೆ ಟೈಮ್ ಬಂತು, ಆಯ್ತು. 21ನೇ ಮಂತ್ರ ಇದೆ. ಇಬ್ರಾಹಿಂ ಶ್ಲೋಕದ್ದು ಆ ವಿಷಯವನ್ನು ಮತ್ತು ನಾಳೆಗೆ ಪೂರ್ಣ ಬದಿಗೆ ಇವತ್ತನೇ ಈ ವಾಕುಪ್ಪ ಸೇವೆಯನ್ನು ಮುಂದುವರೆಸಿ ಸಲ್ಲಿಸಿ ವಾಣಿಗೆ ವಿರಾಮ.